ಅಂಬೇಡ್ಕರ್ ಅವ್ರನ್ನ ಕೇವಲ ಒಂದು ವರ್ಗದವ್ರನ್ನ ಮಾತ್ರ ಸೀಮಿತವಾಗಿಟ್ಟ ಅವ್ರನ್ನ ಯಾಕೆ ನಾವು ವೈಡ್ ಆಗಿ ನಾವು ಪ್ರಚೋದನೆ ಮಾಡಕ್ ಆಗ್ತಾ ಇಲ್ಲ? ಬಹುಶಃ ನಾ ಬಾಬಾ ಸಾಹೇಬ್ ಸಾಕಷ್ಟು ಆಳವಾಗಿ ಓದಿಲ್ಲ. ಐಡೆಂಟಿಟಿ ಪಾಲಿಟಿಕ್ಸ್ ಬಹಳ ಸುಲಭವಾಗಿ ನಡೆಯುತ್ತೆ ಸರ್. ಎಲ್ಲೋ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ರೈಟ್ಸ್ ಗಳು ಇವತ್ತು ಮಿಸ್ಯೂಸ್ ಆಗ್ತಿರುವಂತ ನಿಟ್ಟಿನಲ್ಲಿ ಇವತ್ತು ನಾವು ಸಾಕ್ತಾ ಇದೀವಿ. ಆ ಕಾನೂನು ಮಾಡಿದ ಉದ್ದೇಶ ಒಳ್ಳೇದಿದ್ರು ಕೂಡ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಿಗಳು ಅದನ್ನ ಮಿಸ್ಯೂಸ್ ಮಾಡೋ ಸಾಧ್ಯತೆಗಳಿದೆ. ಚೇತನ್ ಅವರು ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಕಿಂಗ್ ಅನ್ನೋದಕ್ಕಿಂತ ಕಿಂಗ್ ಮೇಕರ್ ಹಾಕಿ ಹೊರಹೊಮ್ಮಕ್ ನೀವು ಪ್ರಯತ್ನ ಪಡ್ತಾ ಇದ್ರಿ. ಆಗ ನೀವು ಯಾಕೆ ಇನ್ನು ಪೌರತ್ವವನ್ನು ತಗೊಂಡಿಲ್ಲ ಅಂತ ಹೇಳಿ? ಇವಾಗ 21 ವರ್ಷಗಳಿಂದ ಸೇವೆ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ಒಂದು 4-5 ತಿಂಗಳಿಂದ ಈ ಪೌರತ್ವದ ಪ್ರಕ್ರಿಯೆಯಲ್ಲಿ ರಾಷ್ಟ್ರೀಯ ಪಕ್ಷ ಇರೋದು ಸ್ಥಳೀಯ ಪಕ್ಷ ಇರೋದು ಒಂದು ಅಪ್ರೋಚ್ ಮಾಡಿದ್ರೆ ಯಾರ ಜೊತೆ ವಿಲೀನ ಆಗ್ತಾರೆ? ಪೊಲಿಟಿಕಲ್ ಮೂವ್ಮೆಂಟ್ ಬಂದ್ರೆ ನಾನು ಅದಕ್ಕೆ ಕಾರ್ಯಕರ್ತನಾಗಿ ಸೇರಕ್ಕೆ ನಾನು ತಯಾರಿದ್ದೀನಿ. ಸಮಸ್ತ ಭೂಮಿಕಾ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಅಂಡ್ ಇಷ್ಟ ದಿನ ಪ್ರತಿಯೊಬ್ಬರನ್ನ ಇಂಟರ್ವ್ಯೂ ಮಾಡ್ತಿದ್ವಿ. ಪೊಲಿಟಿಷಿಯರ್ನ ಮಾಡಿದೀವಿ, ಫಿಲಮ್ ಆಕ್ಟರ್ಸ್ಗಳನ್ನ ಮಾಡಿದೀವಿ, ಸಾಧಕರನ್ನ ಮಾಡಿದೀವಿ. ಬಟ್ ಇವತ್ತು ನಾವು ಕರೆಸಿರುವಂತದ್ದು ಯಾವ ಕ್ಯಾಟಗರಿಗೆ ಇವ್ರು ಸೇರ್ತಾರೆ ಅನ್ನೋದೇ ಕನ್ಫ್ಯೂಷನ್ ಇರೋಂಥದ್ದು. ಕೆಲವರು ಎಲ್ಲಾ ಕ್ಯಾಟಗರಿ ಸೇರ್ತಾರೆ ಅಂತಾರೆ, ಇನ್ ಕೆಲವರು ಇವ್ರನ್ನ ಪರ್ಟಿಕ್ಯುಲರ್ ಆ ಒಂದು ಕ್ಯಾಟಗರಿ ಮಾತ್ರ ನೋಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಿರುತ್ತೆ ಯಾರು ಅಂತ. ಇಸ್ ನನ್ ಅದರ್ ದೆನ್ ಚೇತನ್ ಸರ್ ಅವರು, ಚೇತನ್ ಅಹಿಂಸಾ ಅವರು. ಯಾಕೆಂದ್ರೆ ಇವತ್ತು ಚೇತನ್ ಕುಮಾರ್ ಇಂದ ಹಿಡಿದು ಚೇತನ್ ಅಹಿಂಸಾ ಅವ್ರಿಗೂ ಒಂದು ಲಾಂಗ್ ಪ್ರೊಸೀಜರ್, ಲಾಂಗ್ ಗ್ಯಾಪ್ ಅದು ಅಂಡ್ ಲಾಂಗ್ ಚೇಂಜ್ ಓವರ್ ಅದು. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಬಂದಿರೋದು ಅದು ಫಸ್ಟ್ ಇಂದನೇ ಅದೇ ತರ ಇತ್ತ. ಎಲ್ಲ ಇವತ್ತು ನಿಮ್ಮ ಹತ್ರ ಮಾತಾಡಿಸ್ತಾ ಹೋಗ್ತೀನಿ ಸರ್. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಭೂಮಿಕಾ ಟಿವಿಗೆ ಧನ್ಯವಾದಗಳು ಯೋಗಿತ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಆನರ್ಡ್ ಅಂತ ಇರೋದು. ಓಕೆ, ಸೊ ಎಷ್ಟೋ ಜನಕ್ಕೆ ಚೇತನ್ ಸರ್ ಅವ್ರ ಫೇಸ್ ನೋಡಿದ ತಕ್ಷಣ ಫಸ್ಟ್ ನೆನಪಾಗೋದು ಈಗಿನ ದಿನಗಳಲ್ಲಿ ಅವರ ಒಂದು ಸ್ಪೀಚ್, ನೇರವಾದಂತ ಒಂದು ನುಡಿ, ನೇರವಾದಂತ ಒಂದು ಮಾತುಕತೆ. ಬಟ್ ಕೆಲವೊಂದು ಜನಕ್ಕೆ ನಿಮ್ಮ ಒಂದು ಬಾಲ್ಯ ಆಗಿರ್ಬೋದು, ನಿಮ್ಮ ಒಂದು ಪರ್ಸನಲ್ಸ್ ಕೆಲವೊಂದು ಗೊತ್ತಿಲ್ಲ. ಯಾವ್ದೊಂದು ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ನಾನು ನೋಡ್ತಾ ಇದ್ದೆ ನಿಮ್ಮನ್ನ, ನೀವ್ ಯಾಕೆ ಇನ್ನು ಪೌರತ್ವವನ್ನು ತಗೊಂಡಿಲ್ಲ ಅಂತೇಳಿ. ಸೊ ಅಪ್ಪ ಅಮ್ಮನ ನೋಡ್ಕೋಬೇಕಾಗ್ತಿರುತ್ತೆ, ನಾನು ಅಲ್ಲಿ ಜರ್ನಿ ಮಾಡ್ತಾ ಇರ್ತೀನಿ. ಸೊ ಎಲ್ಲೊಂದ್ ಕಡೆ ಟಿಕೆಟ್ಸ್ ಆಗ್ಲಿ ಏನೋ ಒಂದು ಸ್ವಲ್ಪ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ಬೋದು ಅಂತೇಳಿ. ಬಟ್ ಇವಾಗ ಗುಡ್ ನ್ಯೂಸ್ ಏನಂದ್ರೆ ಅವ್ರು ಇಲ್ಲೇ ಇದ್ದಾರೆ, ಬಂದಿದ್ದಾರೆ. ಸೊ ಇವಾಗ ಅಪ್ಲೈ ಮಾಡೋಂತ ಚಾನ್ಸಸ್ ಇದೆಯಾ? ನಾನು ಅಪ್ಲೈ ಮಾಡಿದೀನಿ. ಓಕೆ, ಇವಾಗಲೇ ನಾನು 12 ವರ್ಷಗಳಿಂದ ನಾನು ಅಮೆರಿಕಾಗೆ ಹೋಗೂ ಇಲ್ಲ. ಓಕೆ, ನಾನು ಚಿಕ್ಕ ವಯಸ್ಸಿಂದನೂ ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬರಬೇಕು, ಸೇವೆ ಮಾಡಬೇಕು, ಸೇವೆನ ಮುಂದುವರಿಸಬೇಕು, ಸಮಾಜಕ್ಕೆ ನಾನೇನು ಒಳ್ಳೇದು ಮಾಡಬೇಕು ಅಂತ ಇವಾಗ 21 ವರ್ಷಗಳಿಂದ ಸೇವೆ ಮತ್ತೆ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ಈ ರೀತಿ ಚಳುವಳಿನಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ಇವಾಗಲೇ ಪ್ರಕ್ರಿಯೆನಲ್ಲಿ ಇದ್ದೀನಿ. ಒಂದು 4-5 ತಿಂಗಳಿಂದ ಈ ಪೌರತ್ವದ ಪ್ರಕ್ರಿಯೆಯಲ್ಲಿ ಇದೆ. ನಿಮ್ಗೆ ಗೊತ್ತಿದೆ ಅದು ಬಹಳ ಒಂದು ಸಮಯ ತಗೊಳತ್ತೆ. ಅದು ಎಷ್ಟೋ ಎಲ್ಲ ಪ್ರೋಟೋಕಾಲ್ ಪ್ರೊಸೀಜರ್ಸ್. ಆದರೆ ಈ ಸಮಾಜದಲ್ಲಿ ಯಾರ್ಯಾರು ಭಾರತ ಬಿಟ್ಟು ಅಮೆರಿಕಕ್ಕೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಅಮೆರಿಕ ಬೇಡ ನಾವು ಕರ್ನಾಟಕ ಸೇವೆ ಮಾಡಬೇಕು ಅಂದಾಗ ಅದು ಒಂದು ರೀತಿಯ ನಾವು ನುಡಿದಂತೆ ನಡೀತಾ ಇದೀವಿ ಅನ್ನೋದು ಅದು ಬಹಳ ಮುಖ್ಯವಾಗಿ ಎದ್ದು ಕಾಣುತ್ತೆ. ಓಕೆ ಸರ್, ನಿಮ್ಮ ಬಾಲ್ಯದಲ್ಲಿ ನೋಡೋದಾದ್ರೆ ನೀವು ಒಂದು 18ರಿಂದ 20 ವರ್ಷ ತನಕ ಬಂದಿರ್ಲಿಲ್ಲ, ಬಂದು ಹೋಗ್ತಾ ಇದ್ರಿ. ಅಜ್ಜಿ ಮನೆಗೆ ಬರುವಂತದ್ದು ಇದ್ದೇ ಇತ್ತು ಸರ್ವೇ ಸಾಮಾನ್ಯ. ಈಗ ನಾವ್ ಹೆಂಗೆ ನಮ್ಮ ಅಜ್ಜಿ ಮನೆಗೆ ಪಕ್ಕದವ್ರಿಗೆ ಹೋಗ್ತೀವಿ, ಇವಾಗ ಇಂಡಿಯಾಗೆ ಬಂದು ಹೋಗ್ತಾ ಇದ್ರಿ. ಓಕೆ, ಸೊ ಆ ಒಂದು ಟೈಮ್ ನೆನ್ಸ್ಕೊಳೋದಾದ್ರೆ, ಮೆಲುಕು ಹಾಕೋದಾದ್ರೆ ಹೇಗಿತ್ತು ಅಂತ ಸರ್? ಹೌದು, ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಅಮೆರಿಕದಲ್ಲಿ. ಅಮೆರಿಕದಲ್ಲಿ ಹುಟ್ಟಿರೋದು ಅದೇನು ಅಪ್ಲಿಕೇಶನ್ ಆಗಿ ಹುಟ್ಟಿಲ್ಲ, ಅದು ಬೈ ಚಾನ್ಸ್ ಆಗಿ ಹುಟ್ಟಿದೀವಿ. ನಾವು ನಮ್ಮ ಊರುಗಳಿಗೆ, ನಮ್ಮ ಜಾತಿಗಳಿಗೆ, ನಮ್ಮ ಧರ್ಮಗಳಿಗೆ, ನಮ್ಮ ಲಿಂಗಗಳಿಗೆ ಯಾರು ಕೂಡ ಅಪ್ಲಿಕೇಶನ್ ಹಾಕ್ಬಿಟ್ಟಲ್ಲ, ನಾವು ಹುಟ್ಟಿರ್ತೀವಿ. ಬಟ್ ಅದನ್ನ ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ತನ, ಅದು ನಮ್ಮ ಆಯ್ಕೆ. ಓಕೆ, ಸೊ ನಾನು ಹುಟ್ಟಿದ ಮೇಲೆ, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೂ ಕೂಡ ಕರ್ನಾಟಕದ ಮೇಲೆ ನಮಗೆ ವಿಶೇಷವಾದ ಪ್ರೀತಿ ಇತ್ತು. ನಾವು ಒಂದು ಹೊರದು ಹೋಗೋದು ಮಾಡ್ತಾ ಇದ್ವಿ. ರಜಾ ಬಂದಾಗಲ್ಲ ತಂದೆ ತಾಯಿ ಮನೆಯಲ್ಲಿ ಒಂದು ಕನ್ನಡದ ಸಾಂಸ್ಕೃತಿಕ ಪ್ರಪಂಚ ಅನ್ನೋದು ಎತ್ತಿ ಹಿಡಿದಿದ್ರು. ನಾನು ಅಲ್ಲೇ ಹುಟ್ಟು ಬೆಳೆದು, ಅಲ್ಲೂ ಕೂಡ ಇಂಗ್ಲಿಷ್ ಮಾತಾಡೋದ್ ಜೊತೆ ಎಲ್ಲ ರೀತಿ ಓದೋದು ಬರೆಯೋದು ಅಲ್ಲೇ ಫ್ರೆಂಡ್ಸ್ ಇದ್ರು ಕೂಡ ಒಳಗಡೆ ನನ್ನ ಮನಸ್ಸಿನಲ್ಲಿ ನಾನು ಎರಡು ಪ್ರಪಂಚ, ಎರಡು ಲೋಕಗಳಲ್ಲಿ, ಎರಡು ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದೀನಿ. ನಾನು ಹೆಚ್ಚಾಗಿ ನಾನು ಕನ್ನಡದವನು. ನಾನು ಅಮೆರಿಕನ್ ಸಿಟಿಸನ್ಶಿಪ್ ಇರ್ಬೋದು, ನಾನು ಅಮೆರಿಕದಲ್ಲಿ ವಾಸ ಮಾಡ್ತಿರ್ಬೋದು, ನನ್ನ ಮನಸ್ಸಲ್ಲಿ ನಾನು ಕನ್ನಡದವನು. ಸೊ ಈ ಹೈಫನೇಟೆಡ್ ಐಡೆಂಟಿಟಿ, ಈ ಹೈಬ್ರಿಡ್ ಐಡೆಂಟಿಟಿ ಅಂದ್ರೆ ನೀವು ಒಂದ್ ಕಡೆ ಅಮೆರಿಕದವನು ಹೌದು, ನೀವು ಒಂದ್ ಕಡೆ ಕನ್ನಡದವನು ಹೌದು, ನೀವು ಒಂದ್ ಕಡೆ ಇಮಿಗ್ರೆಂಟು ಹೌದು, ನೀವು ಒಂದ್ ಕಡೆ ನೀವು ಸ್ಥಳೀಯರು ಹೌದು, ನೀವು ಒಂದ್ ಕಡೆ ನೀವು ಎಲ್ಲಾ ರೀತಿಯಲ್ಲಿ ನೀವು ಭಾಷೆಗಳು ಎಲ್ಲ. ಇದೇನಾಗತ್ತೆ ಅಂದ್ರೆ ಪ್ರಪಂಚನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನನಗೆ ಕರ್ನಾಟಕದಲ್ಲಿ ಇದ್ದಾಗಲೂ ಕೂಡ ಇಲ್ಲಿರೋ ಒಂದು ಸಮಸ್ಯೆಗಳು, ಅಲ್ಲಿರೋ ಸಮಸ್ಯೆಗಳು ಎರಡನ್ನೂ ಅರ್ಥ ಮಾಡ್ಕೊಂಡು ಪರಿಹಾರದ ಮುಖಾಂತರ ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾನು ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಸೇವೆ ಮಾಡಬೇಕು ಅಂತ 21 ವರ್ಷದಿಂದ ಬಂದೆ. ಬಟ್ ಅದು ನನಗೆ ನನ್ನ ಬೆಳವಣಿಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಗೆ ಗೊತ್ತಿದೆ, ಮನೆಯೇ ಮೊದಲೇ ಪಾಠಶಾಲೆ ಅಂತ ನಮ್ಗೆ ಗೊತ್ತಿದೆ. ಸೊ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಆಗಿರ್ಬೋದು, ಅವ್ರು ಕೊಟ್ಟ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಇಲ್ಲಿ ಬಂದು ಕರ್ನಾಟಕ ನೋಡಿರೋದಾಗಿರ್ಬೋದು. ಸೊ ಒಂದು ರೀತಿಯಲ್ಲಿ ನಾನು ಕರ್ನಾಟಕದ ಒಂದು ದೃಷ್ಟಿಕೋನದಿಂದ ನೋಡಿದೆ, ಹೊರಗಿನ ದೃಷ್ಟಿಕೋನದಿಂದ ನೋಡಿದೆ. ಸೊ ಆ ದಿಕ್ಕಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಫ್ರಮ್ ವೇರಿಯಸ್ ಪರ್ಸ್ಪೆಕ್ಟಿವ್ಸ್. ನಮಗೆ ಬಹಳ ಮುಖ್ಯವಾಗಿ ಪರ್ಸ್ಪೆಕ್ಟಿವ್ ನಾವು ಬಹಳ ಮುಖ್ಯ ಆಗುತ್ತೆ ಯೋಗಿತ್ ಅವರೇ. ದೃಷ್ಟಿಕೋನ, ಯಾವ ದೃಷ್ಟಿಯಿಂದ ನಾವು ನೋಡ್ತೀವಿ ಸಮಾಜನ, ಯಾವ ದೃಷ್ಟಿಯಿಂದ ಸಂವಿಧಾನ ನೋಡ್ತೀವಿ, ಯಾವ ದೃಷ್ಟಿಯಿಂದ ಪರಿವರ್ತನೆ ನೋಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
ನಮ್ಮ ಕಣ್ಣಲ್ಲಿ ಒಂದು ಸಮಾಜನೇ ಸಂವಿಧಾನ ಹೇಳೋದು, ಪರಿವರ್ತನೆ ಹೇಳೋದು, ಒಂದು ಉತ್ತಮ ಕರ್ನಾಟಕ, ಉತ್ತಮ ಭಾರತ, ಉತ್ತಮ ಪ್ರಪಂಚ ಅನ್ನೋದು ನಮ್ಮ ದೃಷ್ಟಿಕೋನ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಇವತ್ತು ಅಮೆರಿಕೆಗೆ ಹೋಗಿ ಬಂದ ತಕ್ಷಣ ಅವ್ರ ವಾಯ್ಸ್ ಅಲ್ಲಿ ಆ ಫ್ಲೋ ಅಲ್ಲೇ ಗೊತ್ತಾಗ್ಬಿಡುತ್ತೆ ಕನ್ನಡ ಹೆಂಗೆ, ನಿಮ್ಮ ಉಚ್ಚಾರಣೆ, ನಿಮ್ಮ ಸ್ಪಷ್ಟತೆ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಆಗಿ ಎಲ್ಲೋ ಇಲ್ಲೇ ನಿಮ್ಮ ಒಂದು ಕೋರ್ಸ್ಗಳನ್ನಾಗಿರ್ಬೋದು ಅಥವಾ ನೀವೇ ಕನ್ನಡದ ಒಂದು ಪಂಡಿತ್ ಆ ಲೆವೆಲ್ಗೆ ನಿಮ್ಮ ಒಂದು ಅರ್ಥಕತೆ ಇರುತ್ತೆ. ಯೋಗಿತವರೇ, ಭಾಷೆ ಅನ್ನೋದು ಹೌದು ಬಹಳ ಮುಖ್ಯ ಆಗತ್ತೆ. ಭಾಷೆಯನ್ನು ನಾನು ಕನ್ನಡದ ಮೇಲೆ ಬಹಳ ಪ್ರೀತಿ ಮತ್ತೆ ಕನ್ನಡದ ಮೇಲೆ ವಿಶೇಷವಾದ ಅದು ನಮ್ಮತನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಟ್ ಕರ್ನಾಟಕದ ಎಲ್ಲಾ ಭಾಷೆಗಳು, ಅದು ತುಳು, ಕೊಡಬ, ಬ್ಯಾರಿ, ಲಂಬಾಣಿ, ಆದಿವಾಸಿ, ಅಲೆಮಾರಿ ಭಾಷೆಗಳು, ದಕ್ಕನಿ ಉರ್ದು, ನಾವೆಲ್ಲ ಕರ್ನಾಟಕ ಭಾಷೆಗಳನ್ನ ಎತ್ತಿ ಹಿಡಿಬೇಕು. ಮತ್ತೆ ಅದು ಬರೀ ಮಾತಲ್ಲಷ್ಟೇ ಅಲ್ಲ, ಅದು ಯೋಜನೆ, ನೀತಿ, ಕಾನೂನುಗಳಿಂದ ಅದು ಒಂದು ಜನರ ಬದುಕಿಂದ ವ್ಯವಸ್ಥಿತವಾಗಿ ನಾವು ಸರಿಪಡಿಸ್ಬೇಕು. ಸೊ ಅದನ್ನ ನಾವು ಮಾತಾಡೋದು ಒಂದು ಭಾಗ, ಏನ್ ಮಾತಾಡ್ತೀವಿ ಮತ್ತೊಂದು ಭಾಗ. ಆ ಏನ್ ಮಾತಾಡೋದು ಮುಖಾಂತರ ಹೆಂಗೆ ಕಾನೂನುಗಳು ತರ್ಬೋದು, ಕರ್ನಾಟಕದ ಎಲ್ಲಾ ಭಾಷೆಗಳಿಗೆ ಹೆಂಗೆ ಒಂದು ಮಾನ್ಯತೆ ಕೊಟ್ಟು ಒಂದು ಸರ್ಕಾರಿ ಶಾಲೆಗಳಾಗಿರ್ಬೋದು, ಕನ್ನಡದಲ್ಲಿ ಓದಿರೋರಿಗೆ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಕನ್ನಡದಲ್ಲಿ ಓದಿರೋರಿಗೆ ಸರ್ಕಾರಿ ಉದ್ಯೋಗ ನಾವ್ ಹೆಂಗ್ ಕಲ್ಪಿಸ್ಕೊಳ್ಬಹುದು, ಈ ರೀತಿ ವ್ಯವಸ್ಥಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ, ಪರಿವರ್ತನೆ ಬೇಕು ಹೊರತು ನಾನ್ ಮನೇಲಿ ಕನ್ನಡ ಮಾತಾಡಿದ ತಕ್ಷಣ ಅಲ್ಲ ಒಂದು ಉತ್ತಮ ಸಮಾಜ ಆಗಲ್ಲ. ಒಂದು ವೈಯಕ್ತಿಕ ಜೀವನದಲ್ಲಿ ನಾವು ಮಾಡ್ತಿರೋದು ಒಳ್ಳೇದೇ, ಬಟ್ ವೈಯಕ್ತಿಕಕ್ಕಿಂತ ವ್ಯವಸ್ಥಿತ ಅನ್ಯಾಯಗಳಿಗೆ ನಾವು ಪರಿಹಾರ ಕೊಡೋದು ನಮ್ಮ ಮುಖ್ಯ ಉದ್ದೇಶ. ಸೊ ಅದರ ಕನ್ನಡದ ಮುಖಾಂತರ ನಾವು ಪರಿವರ್ತನೆ ಮಾಡಕ್ ನನಗೆ ಅವಕಾಶ ಸಿಕ್ಕಿದ್ದೆಲ್ಲ ಅದೇ ನನಗೆ ಬಹಳ ಸಂತೋಷ. ಓಕೆ, ಅದನ್ನ ನೀವು ಚಿತ್ರರಂಗದಲ್ಲಿ ಕೂಡ ಸಾಬೀತುಪಡಿಸಿದೀರಾ. ಎಲ್ಲೋ ಒಂದ್ ಕಡೆ ನೀವ್ ಹೇಳ್ತೀರಾ ಚಿತ್ರರಂಗಕ್ಕೆ ನಾನು ಅನಿವಾರ್ಯವಾಗಿ ಬಂದಿದ್ದು ಅಂತೇಳಿ, ಬಟ್ ಆ ದಿನಗಳು ಚಿತ್ರ ನೋಡಿದಾಗ ಇವ್ರು ಅನಿವಾರ್ಯವಾಗಿ ಬಂದಿದ್ದಲ್ಲ ಸರ್, ಈಸ್ ಮೇಡ್ ಫಾರ್ ಇಟ್ ಅಂತೆಲ್ಲ ಎಷ್ಟೋ ಜನಕ್ಕೆ ಅನ್ನಿಸ್ತು. ಆ ಒಂದು ಚಾಕ್ಲೇಟ್ ಬಾಯ್, ಲೋವರ್ ಬಾಯ್ ಕ್ಯಾರೆಕ್ಟರ್ ಅಲ್ಲಿ ನೀವು ಬಂದಂತ ಒಂದು ಎಂಟ್ರಿ ಕೊಟ್ಟಂತ ಮೊದಲನೇ ಫಿಲಮ್ ಅಲ್ಲಿ ಅಗ್ನಿಶ್ರೀಧರ್ ಅವ್ರ ಜೊತೆ ಒಂದು ಬ್ಲಾಕ್ ಬಸ್ಟರ್ ಮೂವಿ ಅದು ನಮ್ಮ ಸ್ಯಾಂಡಲ್ವುಡ್ ಗೆ. ಸೊ ಅನಿವಾರ್ಯ ಅಂತ ನಾವ್ ಯಾರು ಅದನ್ನ ಭಾವಿಸಲ್ಲ. ಸೊ ಅದು ನಿಮ್ ತಯಾರಿ ಇತ್ತ? ಅನಿವಾರ್ಯ ಅನ್ನೋದಕ್ಕಿಂತ ಅನಿರೀಕ್ಷಿತವಾಗಿ ಬಂದಿದ್ದು. ನಾನೇನ್ ಒಂದು ಆ ಸಿನಿಮಾ ಅನ್ನೋದು ನಾನು ಕರ್ನಾಟಕಕ್ಕೆ ಬಂದಿದ್ದೆ ಅದಕ್ಕಿಂತ ಮುಂಚೆ 1.5 ವರ್ಷ ಮುಂಚೆ ಬಂದಿದ್ದೆ. ಅವಾಗ ಏನ್ ಮಾಡ್ತಾ ಇದ್ದೆ ಅಂದ್ರೆ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಬೀದಿ ನಾಟಕಗಳಲ್ಲಿ ಕೆಲಸ ಮಾಡೋದು, ನಾಟಕ ನಿರ್ದೇಶನ ಮಾಡೋದು, ಮಹಿಳಾ ಸಬಲೀಕರಣ, ಮತ್ತೆ ಒಂದು ರೀತಿ ಡೌರಿ ವಿರುದ್ಧ, ಆರ್ಥಿಕವಾಗಿ ಹೆಂಗೆ ಮಹಿಳೆಯರಿಗೆ ಒಂದು ಗಟ್ಟಿತನ ಗ್ರಾಮೀಣ ಭಾಗದಲ್ಲಿ ಅಂತ ನಾವು ನಾಟಕದ ಮುಖಾಂತರ, ರಂಗಭೂಮಿ ಮುಖಾಂತರ ಪರಿವರ್ತನೆ, ಪರ್ಫಾರ್ಮೆನ್ಸ್ ಗಿಂತ ಪರಿವರ್ತನೆ. ಸೊ ಆ ದಿಕ್ಕಿನಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ಅಕಸ್ಮಾತ್ ಆಗಿ ನನಗೆ ಸಿನಿಮಾಗಳು ಅವಕಾಶಗಳು ಸಿಕ್ತು. ಅವಾಗ ಚಿತ್ರರಂಗ ಒಂದು ದೊಡ್ಡ ಮಟ್ಟದ ಬೆಳವಣಿಗೆನಲ್ಲಿತ್ತು. ಸೊ ಅವಾಗ ಸಿಕ್ತು ನನಗೆ ಸಿನಿಮಾದಲ್ಲಿ ನಾನು ಮುಂದುವರಿಸ್ತೀನಿ, ಈ ಸಿನಿಮಾ ಯಶಸ್ಸಾಗತ್ತೆ, ಸಿನಿಮಾ ನಟನಾಗಿ ಹಲವಾರು ಸಿನಿಮಾಗಳು ಅವಕಾಶಗಳು ಬರುತ್ತೆ, ಕೆಲವು ನಾನು ಮಾಡ್ತೀನಿ ಅಂತ ಯಾವ ನಿರೀಕ್ಷೆ ಇರಲಿಲ್ಲ. ನಾನು ರಂಗಭೂಮಿಯಿಂದ ಏನೇ ಚಿಕ್ಕ ವಯಸ್ಸಲ್ಲಿ ಏಕಪಾತ್ರ ಅಭಿನಯ ಮಾಡ್ತಾ ಇದ್ದೆ. ಇದನ್ನು ಯಾವುದೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ, ಮುಂದುವರಿಯೋಣ ಅಂತ ಒಂದು ಮಾಡಿದ್ದು. ಅದು ಏನೋ ಅನೇಕರಿಂದ, ಅದು ಅಗ್ನಿಶ್ರೀಧರ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅನೇಕರಿಂದ ಆ ಸಿನಿಮಾ ಯಶಸ್ಸಾಯ್ತು. ಬಹುಶಃ ಯೋಗಿತವ್ರೆ, ಆ ಪಾತ್ರದಲ್ಲಿ ಯಾರೇ ಒಂದು ಸೂಟಬಲ್ ಪಾತ್ರ ಇದ್ರು ಕೂಡ, ಮಾಡಿದ್ರು ಕೂಡ ಅದು ಒಂದು ಯಶಸ್ಸಾಗ್ತಾ ಇತ್ತು. ನಾವು ನೋಡೋದು ಹೇಗೆ ಅಂದ್ರೆ ಆ ಕ್ಯಾರೆಕ್ಟರ್ ತಕ್ಕಂತೆ ಹೆಂಗ್ ರೂಪಿಸಿರ್ತಾರೋ ಅಂತ ಕ್ಯಾರೆಕ್ಟರ್ ಕ್ಯಾಸ್ಟಿಂಗ್ ಅದು ಚೆನ್ನಾಗಿ. ನಮ್ಮ ಸಮಾಜದಲ್ಲಿ ಸ್ವಲ್ಪ ಈ ಸಿನಿಮಾ ಲೀಡ್ ಆಕ್ಟರ್ಸ್ ಗಳಿಗೆ ಸ್ವಲ್ಪ ಜಾಸ್ತಿ ಬಿಲ್ಡಪ್ ಕೊಡ್ತೀವಿ ನಾವು. ಅದು ಯೋಗ್ಯತೆ ಮೀರಿ ಬಿಲ್ಡಪ್. ಅವರ ಒಂದು ಪಾತ್ರ ಸಿನಿಮಾದಲ್ಲಿ ಹೆಚ್ಚು ಕಮ್ಮಿ ಅವ್ರ ಪಾತ್ರ ಒಂದು ಚೌಕಟ್ಟಿರತ್ತೆ, ಅದನ್ನ ನೀವು ಜಸ್ಟಿಫೈ ಮಾಡ್ಲೇಬೇಕು. ಬಟ್ ಆ ಜಸ್ಟಿಫೈ ಮಾಡಿದ ತಕ್ಷಣ ಸಿನಿಮಾ ಓಡುತ್ತೆ ಅಂತ ಅಲ್ಲ, ಜಸ್ಟಿಫೈ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಸಿನಿಮಾ ಬೀಳತ್ತೆ ಅಂತ ಅಲ್ಲ. ಸಿನಿಮಾ ಓಡೋದು ಬೀಳೋದು ಯಾರಲ್ಲಿ ಇರುತ್ತೆ? ಕತೆ, ಚಿತ್ರಕಥೆ ಮೇಲೆ ನಿಂತಿರುತ್ತೆ, ನಿರ್ದೇಶನ ಮೇಲೆ ನಿಂತಿರುತ್ತೆ, ಹಾಕಿದ ದುಡ್ಡು ಪ್ರೊಡ್ಯೂಸರ್ ಮೇಲೆ ನಿಂತಿರುತ್ತೆ. ಈ ಫ್ಯಾಕ್ಟರ್ಸ್ಗಳು ಬಹಳ ಮುಖ್ಯ ಆಗುತ್ತೆ. ಸೊ ಈ ಫ್ಯಾಕ್ಟರ್ಸ್ಗಳು ಕ್ರಿಯೇಟಿವ್ ಸಕ್ಸಸ್ ಮುಖ್ಯ ಆಗುತ್ತೆ. ನನಗೆ ಐ ವಾಸ್ ದ ಬೆನಿಫಿಷರಿ ಆಫ್ ದಟ್ ಒಂದು ರೀತಿ ಸಿನಿಮಾ. ಬಟ್ ಅದನ್ನ ಮುಂದುವರಿಸಿ ನಾನೇ ಲಾಭ ಮಾಡ್ಕೋಬೇಕು, ನಾನೇ ದುಡ್ಡು ಮಾಡ್ಕೋಬೇಕು, ಬೇರೆಯವ್ರ ಕಷ್ಟದಿಂದ ನಾನು ನೋಡಲ್ಲ. ನಾನೇನ್ ಮಾಡ್ಬೇಕು ಅಂದ್ರೆ ಸಿನಿಮಾ, ಕಲೆ, ಓವರ್ ಆಲ್ ಪರಿವರ್ತನೆಗೋಸ್ಕರ ಇದನ್ನ ನನಗೆ ಸಿಕ್ಕಿರೋ ಅವಕಾಶಗಳನ್ನ ಬಳಸಬೇಕು ಅಂತ ನನ್ನ ಉದ್ದೇಶ. ಖಂಡಿತ ಆ ಒಂದು ಕ್ಯಾರೆಕ್ಟರ್ ಆ ದಿನಗಳು ನೋಡ್ತಿದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಜಸ್ಟಿಫೈ ಮಾಡಿದ್ರು, ಅವ್ರ ರೋಲ್ಸ್ ಗಳನ್ನ ಜಸ್ಟಿಫೈ ಮಾಡಿದ್ದಾರೆ. ಅದನ್ನ ಅಗ್ನಿಶ್ರೀಧರ್ ಅವರು ಬಹಳ ಒಂದು ಎಫರ್ಟ್ ಹಾಕಿ, ಬಹಳ ಮನ್ಸಿಟ್ಟು, ಬಹಳ ಒಂದು ಯಾರು ಆ ಪಾತ್ರಕ್ಕೆ ಸೂಟಬಲ್ ಅನ್ನೋದು ತಗೊಂತಾರೆ. ಮಚ್ ಆಫ್ ಸಿನಿಮಾ, a big portion of the casting is not just a character arc, writing ಅಲ್ಲಿ ಅಷ್ಟೇ ಅಲ್ಲ, ಕ್ಯಾರೆಕ್ಟರ್ ಕ್ಯಾಸ್ಟಿಂಗ್ ಅದು ಬಹಳ ಮುಖ್ಯ ಆಗುತ್ತೆ. ನಮ್ಗೆ ಕ್ಯಾಸ್ಟಿಂಗ್ ಗ್ರೂಪ್ಸ್, ಕ್ಯಾಸ್ಟಿಂಗ್ ಡಿಪಾರ್ಟ್ಮೆಂಟ್ಸ್, ಕ್ಯಾಸ್ಟಿಂಗ್ ಕಂಪನೀಸ್ ಎಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂಬೈನಲ್ಲಿದೆ. ನಮಗೂ ಅಂತ ಕನ್ನಡದಲ್ಲೂ ಕೂಡ ಬೇಕಾಗುತ್ತೆ. ಎಲ್ಲಿ ಹೂ ಟ್ರೂಲಿ ಫಿಕ್ಸ್ ದ ರೋಲ್. ಅದನ್ನ ಒಂದು ರೀತಿ ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಮೊದಲನೇ ಸಿನಿಮಾ ನಮಗ್ ಬಂದಿದ್ದು, ಅವರೇ ಅಗ್ನಿಶ್ರೀಧರ್ ಅವರು ಪ್ಲಾನ್ ಮಾಡಿದ್ದು ವಿನಾಯಕ ಬಾಲ ಅಂತ ಒಂದು ಪಾತ್ರ. ಆ ವಿನಾಯಕ ಬಾಲ ನಾನೇ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಇತ್ತು. ಆ ವಿನಾಯಕ ಬಾಲನ್ ಪಾತ್ರ ಹೆಂಗಿತ್ತು ಅಂದ್ರೆ, ವಿನಾಯಕ ಥಿಯೇಟರ್ ಒಂದಿದೆ, ಒಂದು ಚಾಮರಾಜಪೇಟೆ ಬೆಂಗಳೂರಿನಲ್ಲಿ. ಅಲ್ಲಿ ಹಿಂದೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಲೋ ಇನ್ಕಮ್ ಇರೋ ಏರಿಯಾ ಇದೆ. ಅಲ್ಲಿ ಆತರ ಒಂದು ಪಾತ್ರದಿಂದ ಬಂದು ಒಂದ್ ಸ್ವಲ್ಪ ರೌಡಿಸಮು, ಒಂದ್ ಸ್ವಲ್ಪ ಟಫ್ ಕೈಯು, ಆ ಇಮೇಜ್.
ನನಗೆ ಅವಾಗ ಫಸ್ಟ್ ಫೋಟೋ ಸೆಷನ್ ನಮ್ಮ ಮನೇಲೇ ಮಾಡಿದ್ವಿ. ಅದಾದ್ಮೇಲೆ ಅಲ್ಲಿ ನನ್ಗೆ ಯಾರು ಸಿನಿಮಾ ರಂಗ ಕರ್ಕೊಂಬಂದು ನರೇಂದ್ರ ಬಾಬು ಮತ್ತೆ ನಟ ಕಿಶೋರ್ ಅವ್ರಿಗೆ ಹೇಳಿದೆ, ನಾನು ಈ ಪಾತ್ರ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ ಅಂದ್ರೆ, ನಾನು ಆಕ್ಟರ್ ಆಗಿ ಮಾಡಕ್ಕಾಗಲ್ಲ ಅಂತ ಅಲ್ಲ, ಜನ ಇದನ್ನ ಫಸ್ಟ್ ಸಿನಿಮಾಗಿ ಒಪ್ಕೊಳ್ಳಲ್ಲ. ನಾನು ಒಬ್ಬ ಈ ಒಂದು ಲೋಕಲ್ ಸ್ಲಮ್ ಏರಿಯಿಂದ ಬಂದಿರೋ ತಮಿಳ್ ಹುಡುಗ, ಅದು ಒಂದು ವಿನಾಯಕ ತಿಟ್ಟನ ಹಿಂದೆಯಿಂದ ಬಂದು ಬದುಕಿ ಅಲ್ಲಿಂದ ಒಂದು ರೌಡಿಸಮ್ ಬಂದ್ರೆ ಜನ ಒಪ್ಪಲ್ಲ. ಅವಳು ಕೂಡ ಪ್ರೊಡ್ಯೂಸರ್ ಒಪ್ಪೋದು ರೆಡಿ ಇದ್ದಾರೆ, ಅವರೇ ಸಿನಿಮಾ ಮಾಡಕ್ ರೆಡಿ ಇದ್ದಾರೆ. ಅವ್ರಿಗೆ ಸಿನಿಮಾ ಮಾಡಕ್ ರೆಡಿ ಇದ್ರು ಕೂಡ ಅವ್ರಿಗೆ ಯಶಸ್ಸಾಗಬೇಕು ಅಂದ್ರೆ ನನಗೆ ತಕ್ಕಂತೆ ಪಾತ್ರ ಇದ್ರೆ ಅದು ಸಕ್ಸಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನಾನು ಅವಾಗ ಸ್ವಲ್ಪ ಅಪೋಸ್ ಮಾಡಿ, ಅದಾದ್ಮೇಲೆ ಬಾಬು ಅವ್ರು ಹೋಗಿ ವರ್ಧನ್ ಕ್ಯಾರೆಕ್ಟರ್ ಅಂತ ಹೇಳಿ ಅಲ್ಲಿಂದ ಆ ದಿನಗಳ ಪಾತ್ರ ಅಲ್ಲಿಂದ ಕರೆಕ್ಟ್ ಆಗಿ ಸೂಟಬಲ್ ಆಯ್ತು. ಸೊ ಈ ರೀತಿ ಚರ್ಚೆಗಳು ಬಹಳ ನಡೀತು. ಸೊ ನೀವ್ ಹೇಳ್ದಂಗೆ ಆ ಪಾತ್ರಕ್ಕೆ ಸೂಟಬಲ್ ಇದ್ರೆ ಮಾತ್ರ ಅದು ಜನರಿಗೆ ಒಂದು ರೀತಿ ರೀಚ್ ಆಗುತ್ತೆ. ಬಟ್ ಅಫ್ಕೋರ್ಸ್ ಆಕ್ಟಿಂಗ್ ಇಸ್ ಆಲ್ಸೋ ಒನ್ ಆಸ್ಪೆಕ್ಟ್ ಅಂಡ್ ಆಲ್ಸೋ ದ ಕ್ಯಾರೆಕ್ಟರ್ ಆರ್ಕ್ ಇಸ್ ವೆರಿ ಇಂಪಾರ್ಟೆಂಟ್, ಓವರ್ ಆಲ್ ಸ್ಕ್ರೀನ್ ಪ್ಲೇ. ಬಟ್ ನೀವ್ ಹೇಳ್ದಂಗೆ ಆ ಕ್ಯಾರೆಕ್ಟರ್ ಸೂಟ್ ಇರಬಲ್ ಇದ್ರೆ ನಮಗೂ ಕೂಡ ಕನ್ವಿನ್ಸ್ ಆಗಕ್ಕೆ ಫಸ್ಟ್ ಸಿನಿಮಾದಲ್ಲಿ ಬಹಳ ಮುಖ್ಯ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಆ ದಿನ ಚೇತನ್ ಅವ್ರನ್ನ ಈ ದಿನಗಳಲ್ಲಿ ನೋಡ್ಬೋದಾ ಮತ್ತೆ, ಅಥವಾ ಏನಾದ್ರು ಒಂದು ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದು ಸ್ಕ್ರಿಪ್ಟ್ ಗೆ ವೇಟ್ ಮಾಡ್ತೀರಾ, ಅಥವಾ ಇನ್ನು ಆ ಒಂದು ಕೆಲವೊಂದು ಗಾಂಧಿನಲ್ಲಿ ಗಾಸಿಪ್ ಓಡ್ತಾ ಇದೆ ಆಲ್ರೆಡಿ, ಪ್ಲಾನಿಂಗ್ ಸಮಥಿಂಗ್ ಬಿಗ್ ಅಂತ ಹೇಳಿ, ಅದನ್ನ ರಿವೀಲ್ ಮಾಡ್ಬೋದಾ ಇವತ್ತು? ಪ್ಲಾನಿಂಗ್ ಸಮಥಿಂಗ್ ಬಿಗ್ ಅಂತ ಅಲ್ಲ, ಪ್ಲಾನಿಂಗ್ ಸಮಥಿಂಗ್ ಅಂತ ಯೋಚನೆ ಇದೆ ಸಿನಿಮಾದಲ್ಲಿ. ನಾವು ಕೂಡ ಒಂದು ಇವಾಗ ನಾನು ಮಾಡಿರೋದು ಒಂದು 10-12 ಸಿನಿಮಾ ಮಾತ್ರ ಯೋಗಿತವ್ರೆ, ಬಟ್ ನಾನು ರಿಜೆಕ್ಟ್ ಮಾಡಿರೋದು 100 ಸಿನಿಮಾಗಳು. ಸೊ ಅದು ಎಷ್ಟೋ ಸಿನಿಮಾ, ಅದು ಕೆಲವು ಸಿನಿಮಾಗಳು ಯಶಸ್ಸು ಆಯ್ತು, ಎಷ್ಟೋ ಸಿನಿಮಾ ಯಶಸ್ಸು ಆಗಿಲ್ಲ. ನನಗೆ ಅನೇಕ ಕಾರಣಗಳಿಂದ ನಾನು ಅದನ್ನು ಸೆಲೆಕ್ಟ್ ಮಾಡಿಲ್ಲ. ಹಾಗಿದ್ದಾಗ ಸಿನಿಮಾ ಮಾಡಬಾರ್ದು ಅಂತ ಅಲ್ಲ, ಬಟ್ ಕೊನೆಯದಾಗಿ ಸಿನಿಮಾ ರಂಗ ಯೋಗಿತವ್ರೆ ಇಟ್ಸ್ ಅ ವ್ಯಾಪಾರ, ಇಟ್ಸ್ ಅ ಬಿಸ್ನೆಸ್, ಕಂಪ್ಲೀಟ್ ಕಮರ್ಷಿಯಲ್. ಇಟ್ಸ್ ಅ ಕಮರ್ಷಿಯಲ್ ಬಿಸ್ನೆಸ್. ಇಟ್ಸ್ ಅ ಬಿಸ್ನೆಸ್ ಅಂದಾಗ ನೀವು ಸಿನಿಮಾದಲ್ಲಿ ನೀವು ದುಡ್ಡು ಅದಕ್ಕೆ ಖರ್ಚು ಮಾಡಬೇಕು, ಆ ದುಡ್ಡನ್ನ ರಿಕವರಿ ಮಾಡಬೇಕು. That is the way cinema industry works. But so ನಾವೊಂದು ಬಿಸ್ನೆಸ್ ರೀತಿನಲ್ಲೂ ಕೂಡ ಯೋಚನೆ ಮಾಡಿ ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಒಂದು ಮೇಕಿಂಗು, ಒಳ್ಳೆ ಒಂದು ಪ್ರೆಸೆಂಟೇಷನ್, ನನಗೂ ಒಳ್ಳೆ ಕ್ಯಾರೆಕ್ಟರ್, ಅದೆಲ್ಲ ಪ್ಲಾನ್ ಮಾಡಬೇಕು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅದರಿಂದ ಏನು ಸಾಮಾಜಿಕ ಪರಿವರ್ತನೆ ಇಲ್ಲ, ಅದರಿಂದ ಏನು ಉತ್ತಮ ಸಮಾಜ ಆಗಲ್ಲ. ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಬಂಗಾರದ ಮನುಷ್ಯ ಅಂತ ಬಂತು, ಎಷ್ಟೋ ಜನ ಆ ಮೂವಿನ ನೋಡಿ ಒಂದೆಷ್ಟು ಅಭಿವೃದ್ಧಿ ಆದ್ರು ಅಥವಾ ಏಳಿಗೆಯನ್ನು ಪಡೆದ್ರು. ಸೊ ಇವತ್ತು ನಾವು ಇಂಡಸ್ಟ್ರಿಯನ್ನ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ತಗೊಂಡೋಗಕ್ಕಾಗಲ್ವಾ, ಅಥವಾ ವಿಷನ್ಸ್ ಮತ್ತೆ ವಿಷನ್ ಅಥವಾ ಏನೋ ಒಂದು ಸೊಸೈಟಿಗೆ ಮೆಸೇಜ್ಗಳನ್ನ ನಾವು ಸಿನಿಮಾ ಮುಖಾಂತರ ಕೊಡೋದಕ್ಕಾಗಲ್ವಾ ಸರ್? ಮೆಸೇಜ್ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ ಯೋಗಿತವ್ರೆ. ಮೆಸೇಜ್ ಅನ್ನೋದು ನಾವು ಪ್ರತಿ ಒಂದು ಮಾತಲ್ಲೂ ಕೊಡ್ಬೋದು, ಪ್ರತಿ ಒಂದು ಸಿನಿಮಾದಲ್ಲೂ ಕೊಡ್ಬೋದು, ಪ್ರತಿ ಒಂದು ನಡೆ ನುಡಿನಲ್ಲೂ ಕೊಡ್ಬೋದು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಸಿನಿಮಾ ರಂಗದಲ್ಲಿ ಅದಕ್ಕೆ ಒಂದು ಸಿನಿಮಾಗೆ ಇಂಡಸ್ಟ್ರಿ ದೃಷ್ಟಿನಲ್ಲಿ, ಸಮಾಜದ ದೃಷ್ಟಿ ಅನ್ನೋದು ಇಂಡಸ್ಟ್ರಿ ದೃಷ್ಟಿ, ಮೀಡಿಯಾ ದೃಷ್ಟಿ, ಓವರ್ ಆಲ್ ಆ ಒಂದು ಸಿನಿಮಾ ರಂಗದ ದೃಷ್ಟಿನಲ್ಲಿ ನೋಡಿದ್ರೆ ದ ಮನಿ ಹ್ಯಾಸ್ ಟು ಬಿ ರಿಕವರ್ಡ್. ಇಲ್ಲ ಅಂದ್ರೆ ಆ ಸಿನಿಮಾಗೆ ಯಶಸ್ಸಲ್ಲ. ಸೊ ನೀವು ರಾಜ್ಕುಮಾರ್ ಸಿನಿಮಾ ಬಂಗಾರದ ಮನುಷ್ಯ ನೀವು ಒಂದು ಉದಾಹರಣೆ, ಅದು ನನಗೆ ಬಹಳ ಇಷ್ಟವಾದ ಸಿನಿಮಾ. ಸಿದ್ಲಿಂಗ ಮಾಡೋ ಸಿನಿಮಾ ಬಗ್ಗೆ ನಮಗೆ ಬಹಳ ಗೌರವ ಇದೆ, ಬಹಳ ಇಷ್ಟನೂ ಇದೆ. ಅದರಿಂದ ಎಷ್ಟೋ ವ್ಯಕ್ತಿಗಳಿಂದ ಒಂದು ರೀತಿ ಅವರಿಗೆ ಮನ ಪರಿವರ್ತನೆ ಆಗಿದೆ. ಬಟ್ ಮನ ಪರಿವರ್ತನೆ ವ್ಯಕ್ತಿಗಳಿಂದ ಆ ವ್ಯಕ್ತಿಗಳಿಗೆ ಆಗ್ಬೋದು ಒಂದು ಸಿನಿಮಾದಿಂದ, ಬಟ್ ವ್ಯವಸ್ಥೆ ಪರಿವರ್ತನೆ ಆಗಲ್ಲ. ಕಾನೂನುಗಳು, ನೀತಿ ಯೋಜನೆಗಳು ಬರಲ್ಲ. ನಾನ್ ಬಂದಿರೋ ನೋಡಿ 21 ವರ್ಷ ಆಗಿದೆ ಯೋಗಿತ್. 20 ವರ್ಷದಲ್ಲಿ ಒಂದೊಂದು ಸಿನಿಮಾ ರಂಗದಲ್ಲಿ 200 ಸಿನಿಮಾ ಅಂತ ನೋಡಿದ್ರೆ 10 ಸಿನಿಮಾ ರಂಗ ಅಂದ್ರೆ 40,000 ಸಿನಿಮಾಗಳು ಅಂತ ನೋಡ್ಬೋದು. ಈ 40,000 ಸಿನಿಮಾದಲ್ಲಿ 39,000 ಫ್ಲಾಪ್ ಆಗಿದೆ ಅಂತ ಹೇಳಿದ್ರೆ ಸುಳ್ಳಿಲ್ಲ, ಬಟ್ ಅದು ಬೇರೆ ಪ್ರಶ್ನೆ. ಬಟ್ ಈ 40,000 ಸಿನಿಮಾಗಳು ಎಷ್ಟೇ ಒಂದು ವ್ಯಕ್ತಿ ಮೇಲೆ ಒಂದು ಮನ ಪರಿವರ್ತನೆ ಆಗಿದ್ರು, ಯಾವ್ದ್ರಿಂದನೂ ಒಂದು ಕಾನೂನು, ಒಂದು ಯೋಜನೆ, ಒಂದು ನೀತಿ ಬಂದಿಲ್ಲ. ಯಾವ್ದ್ರಿಂದನೂ ಕೂಡ ಒಂದು ವ್ಯವಸ್ಥಿತ ಬದಲಾವಣೆ ಆಗಿಲ್ಲ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಸಿನಿಮಾದಲ್ಲಿ ನೀವು ಒಳ್ಳೆ ಸಂದೇಶ ಕೊಡಬೇಕು. ನೀವು ಸಿನಿಮಾದಲ್ಲಿ ನೀವು ಒಳ್ಳೆ ಒಂದು ಜನರ ಬದುಕಿಗೆ ಒಳ್ಳೇದು ಹೇಳಬೇಕು, ಅದು ಒಳ್ಳೇದು. ಬಟ್ ಆ ಒಂದು ಕಾರಣದಿಂದ ಸಿನಿಮಾ ಒಂದು ಸಮಾಜಕ್ಕೆ ಪರಿವರ್ತನೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಬಂಗಾರದ ಮನುಷ್ಯ ವಿಚಾರದಲ್ಲೂ ರೈತರ ವಿಚಾರಗಳು ನಾವು ನೋಡಿದ್ರು ಕೂಡ ಇವತ್ತು ನಮಗೆ ಬೇಕಾಗ ರೈತ ವಿರೋಧಿ ಕಾನೂನುಗಳು ಬೇಕು. ರೈತ ವಿರೋಧಿ ಕಾನೂನುಗಳನ್ನ ಕಿತ್ತಾಕ್ಬೇಕು. ರೈತ ವಿರೋಧಿ ಕಾನೂನುಗಳ ಕಿತ್ತಾಕ್ಬೇಕು. ಒಂದು ಸಿನಿಮಾ ಮಾಡಿದ್ರೆ ರೈತ ವಿರೋಧಿ ಕಾನೂನುಗಳು ಕಿತ್ತಾಕಕ್ಕಾಗತ್ತಾ? ರೈತರ ಬಗ್ಗೆ ಒಂದು ಸಿನಿಮಾ ನೋಡ್ತಾರೆ, ರೈತರಿಗೆ ನ್ಯಾಯ ಬದಬೇಕು. ಯಾವ ರೀತಿಯ ರೈತ ವಿರೋಧಿ ಕಾನೂನುಗಳು ಕಿತ್ತಾಕ್ಬೇಕು ಅಂದ್ರೆ ಹೋರಾಟಗಳು ಮಾಡ್ಬೇಕು, ದೊಡ್ಡ ಮಟ್ಟದ ಜಾಗೃತಿ ಮೂಡಿಸ್ಬೇಕು, ದೊಡ್ಡ ಮಟ್ಟದ ಅಧಿಕಾರಗಳಿಂದ ಬಂದು ಆ ತರ ಕಾನೂನುಗಳು ಕಿತ್ತಾಕಂಗೆ ರೈತರ ಜೀವನಕ್ಕೆ ಉತ್ತಮಗೊಳಿಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಬೈ ಸಿಸ್ಟಮ್, ವ್ಯವಸ್ಥಿತವಾದ ನ್ಯಾಯ ಒದಗಿಸೋದು ಮುಖ್ಯ. ಸೊ ಸಿನಿಮಾ ರಂಗ ಆಲ್ಸೋ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಡೂ ಗುಡ್ ಸಿನಿಮಾಸ್. ಬಟ್ ಕೊನೆಯದಾಗಿ ಸಿನಿಮಾ ರಂಗದಲ್ಲಿ ಏನೇ ರೆಸ್ಪಾನ್ಸಿಬಿಲಿಟಿ ಒಳ್ಳೆ ಸಿನಿಮಾ ಮಾಡಿದ್ರು ಹಾಕಿದ ದುಡ್ಡು ವಾಪಸ್ ಬಂದ್ರೆ ಮಾತ್ರ ಆ ಸಿನಿಮಾಗೆ ಸಿಗಕ್ ಗೌರವ. ಅದು ಹಾಕಿದ ದುಡ್ಡು ವಾಪಸ್ ಬರ್ದೇ ಇದ್ರೆ ಎಷ್ಟೇ ಒಂದು ಉತ್ತಮ ವಿಚಾರ ಹೇಳಿದ್ರು it will not get the recognition and will not get its due, and that is the structure of the cinema ranga.
ಓಕೆ ಸರ್, ಇವತ್ತು ನಾವು ಸಿನಿಮಾ ರಂಗ ಬಿಗ್ ಸ್ಕ್ರೀನ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಸ್ಮಾಲ್ ಸ್ಕ್ರೀನ್ ಕಿರುತೆರೆಗೆ ಬರೋದು ಅದ್ರದ್ದೇ ಅಂತ ಒಂದು ಚಾಪ್ ಇದೆ. ಇವತ್ತು ಎಷ್ಟೋ ಜನ ಕಿರುತೆರೆಯಲ್ಲಿ ಇವತ್ತು ಶನಿವಾರ ಭಾನುವಾರ ಆದ್ರೆ ಕುತ್ಕೊಂಡು ನೋಡ್ತಾ ಇರ್ತಾರೆ. ಬಟ್ ಇವತ್ತು ಶನಿವಾರ ಭಾನುವಾರ ಆದ್ರೆ ಹಾಕಿದ್ರೆ ಸಾಕು ಸರ್ ಟಿವಿನ. ಎಲ್ಲೋ ಒಂದ್ ಕಡೆ ನೀವು ಡಬಲ್ ಮೀನಿಂಗ್ ಮಾತಾಡ್ತೀರಾ, ಅಥವಾ ಯಾರನ್ನೊಬ್ಬರನ್ನ ನೀವು ಕುಗ್ಗಿಸ್ತೀರಾ, ಇನ್ನೊಬ್ರನ್ನ ಮಜಾ ಮಾಡ್ತೀರಾ. ನಮ್ಮ ಪಕ್ಕದಲ್ಲಿ ಒಂದು ಮಗು ಯಾವ್ದೊಂದು ಕೂತಿರುತ್ತೆ, ಅಪ್ಪಪ್ಪ ಅದ್ ಏನು ಅಂತ ನಮಗೆ ಕೇಳುತ್ತೆ. ಆ ಮಟ್ಟಿಗೆ ಇವತ್ತು ಸ್ಯಾಟರ್ಡೆ ಸಂಡೇ ಇವತ್ತು ಸಿಲ್ವರ್ ಸ್ಕ್ರೀನ್ ಬಂದ್ ನಿಂತ್ಬಿಟ್ಟಿದೆ. ಅಥವಾ ಆ ದೃಷ್ಟಿಕೋನದಲ್ಲಿ ಹೋದ್ರೆ ಮಾತ್ರ TRP ಸಿಗದ ನಮ್ಗೆ, ಅಥವಾ ದೇರ್ ಆರ್ ರಿಜಿಸ್ಟರ್ಡ್ ಫಿಕ್ಸ್ಡ್ ಆಗ್ಬಿಟ್ಟಿದ್ದಾರೆ ಅವರು, ನಾನು ಈ ಡಬಲ್ ಗೇಮ್ ಮಾಡಿ ನೆಗಾಡ್ಸೇ ನಾನು ದುಡ್ಡು ಮಾಡ್ಬೇಕು ಅಂತ. ನಮ್ಗೆ ಇವತ್ತಿನ ದಿನ ವ್ಯಾಪಾರದ ರಂಗ ಆಗಿರೋ ಎಷ್ಟೋ ಒಂದು ಕಲೆಯಿಂದ ನಮಗೆ ಈ ರೀತಿಯ ಒಂದು ಶಾರ್ಟ್ ಕಟ್ಸೋ, ಈ ರೀತಿಯ ಒಂದು ರೀತಿಯ ಗಿಮಿಕ್ಸು, ಅಥವಾ ಈ ರೀತಿಯ ಒಂದು ಡಬಲ್ ಮೀನಿಂಗ್ ಬರೋ ಸಾಧ್ಯತೆಗಳು ಬರ್ತವೆ. ನಾವು ಫಾರ್ ಎಕ್ಸಾಂಪಲ್ ನಾನು ಸಿನಿಮಾ ರಂಗದ ಬಗ್ಗೆನೇ ಹೇಳಬೇಕು ಅಂದ್ರೆ ಯೋಗಿತವ್ರೆ, ಎಷ್ಟೋ ಸಿನಿಮಾಗಳಲ್ಲಿ ನಿಜವಾಗ್ಲೂ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡದೇ ಇರೋ ಒಂದು ರೀತಿಯ ವಿಚಾರ ಇದ್ರೂ ಕೂಡ ಬಹಳ ದೊಡ್ಡ ಹಿಟ್ಗಳು ಆಗಕ್ಕೆ ಸಾಧ್ಯತೆಗಳು ಇರುತ್ತೆ. ಇದನ್ನ ನಾವು ಬದಲಾಯಿಸ್ಬೇಕು ಅಂದ್ರೆ ಅವರ ಒಂದು ಸೆನ್ಸರ್ಶಿಪ್ ಮಾಡೋದಲ್ಲ, ಅವರ ಬಾಯಿ ಮುಚ್ಚಿಸೋ ಪ್ರಶ್ನೆ ಬರಲ್ಲ, ಅಥವಾ ಅವರನ್ನ ಎಲ್ಲೋ ಒಂದ್ ಕಡೆ ಅವರನ್ನ ಒಂದು ಕ್ರಿಮಿನಲೈಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಕ್ರಿಯೇಟಿವ್ ಫ್ರೀಡಮ್ಸ್ ಇದೆ, ಲಿಬರ್ಟೀಸ್ ಇದೆ. ಅದು ಆರ್ಟಿಕಲ್ 19 ಬೇರೆ ಬೇರೆ. ಬಟ್ ಅದು ಅವ್ರ ಮನ್ಸಿಗೆ ಬರ್ಬೇಕು. ಈಗ ಅವ್ರ ಮಕ್ಕಳು, ಅವ್ರ ತಂದೆ ತಾಯಿನ ಯಾರೋ ಕುತ್ಕೊಂಡು ಆ ಶೋನ ನೋಡ್ತಾ ಇದ್ರಿ, ಹೇಗೆ ಅದನ್ನ ಪ್ರೊಜೆಕ್ಟ್ ಮಾಡೋದು? ಅದನ್ನ ನಾವ್ ಹೇಗ್ ಮಾಡ್ಬೇಕು ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಾ, ಸಮಾಜದಲ್ಲಿ ಬಹಳ ದೊಡ್ಡ ಪರಿವರ್ತನೆ ತರ್ತಾ, ಸಮಾಜದಲ್ಲಿ ಸಂಘಟನೆ ಮಾಡಿ ಅದು ಒಂದು ಗಟ್ಟಿಯಾದ ಪೊಲಿಟಿಕಲ್ ಮೂವ್ಮೆಂಟ್ ಆದರೆ, ಕಾನೂನು ಬಂದ್ರೆ, ಜಾಗೃತಿ ಆದರೆ, ಅದು ಅಂದ್ರೆ ಈ ತರ ಚಿತ್ರರಂಗದ ಮೇಲೆ, ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಮೇಲೆ ಪರಿಣಾಮ ಬೀರುತ್ತೆ. ಓಕೆ, ಸೊ ಯು ಕ್ಯಾನ್ ನಾಟ್ ಫೈಟ್ ಫ್ರಮ್ ವಿತ್ ಇನ್, ವಿ ಮಸ್ಟ್ ಫೈಟ್ ಫ್ರಮ್ ವಿತ್ಔಟ್. ಆಚೆಯಿಂದ ಫೈಟ್ ಮಾಡಬೇಕು. ಒಂದು ಉದಾಹರಣೆ ಕೊಡ್ತೀನಿ. ಯಾಕೆ ಮಲಯಾಳಂನಲ್ಲಿ, ಯಾಕೆ ತಮಿಳ್ ಚಿತ್ರರಂಗಗಳಲ್ಲಿ ಉತ್ತಮವಾದ ಸಂದೇಶ ಇರೋ ಕಮರ್ಷಿಯಲಿ ಸಕ್ಸಸ್ಫುಲ್ ಸಿನಿಮಾ ಬರ್ತಾ ಇದೆ, ನಮ್ಮ ಕರ್ನಾಟಕದಲ್ಲಿ ಬರ್ತಾ ಇಲ್ಲ? ಯಾಕೆ? ಅವರಲ್ಲೇ ಬಹಳ ಬುದ್ಧಿವಂತರಿದಾರ, ಅವರಲ್ಲೇ ಬಹಳ ವಿಚಾರವಂತರಿದಾರ, ಅವರೇ ಮಾತ್ರ ಸಿನಿಮಾ ಒಳ್ಳೇದ್ ಮಾಡ್ತಾರ? ಅವರ ಸಮಾಜ ಕೇರಳದಲ್ಲಿ ಮತ್ತೆ ತಮಿಳುನಾಡು ಎಸ್ಪೆಷಲಿ ಬಹಳ ದೊಡ್ಡ ಗಟ್ಟಿಯಾದ ಪರಿವರ್ತನಾ ಪೊಲಿಟಿಕಲ್ ಮೂವ್ಮೆಂಟ್ಗಳು ಬಂದಿದ್ದಾವೆ. ದೇ ನೋ ವಾಟ್ ಟು ರಿಸೀವ್, ದೇ ನೋ ದ್ಯಾಟ್ ಬಿಗ್ ಮೂವ್ಮೆಂಟ್ಸ್. ಒಂದು ತಮಿಳುನಾಡು ನೋಡಿದ್ರೆ ಪೆರಿಯಾರ್ ಮೂವ್ಮೆಂಟ್ ನೋಡಿ, ದ್ರವಿಡಿಯನ್ ಮೂವ್ಮೆಂಟ್ ನೋಡಿ. ದ್ರವಿಡಿಯನ್ ಮೂವ್ಮೆಂಟ್ ಅಂದ್ರೆ ಒಂದು ಪ್ರಾದೇಶಿಕ ಶಕ್ತಿ, ಒಂದು ಜಾತಿ ಅಸಮಾನತೆ ವಿನಾಶದ ಶಕ್ತಿ, ಒಂದು ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಶಕ್ತಿ, ಒಂದು ಗಟ್ಟಿಯಾದ ಭಾಷಾ ಪರಿಕಲ್ಪನೆ ಬಂದು 60 ವರ್ಷಗಳಿಂದ ಒಂದು ಪ್ರಾದೇಶಿಕ ಶಕ್ತಿ. ಯಾವ ಒಂದು ಹಿಂದಿಯನ್ ಡೆಲ್ಲಿ ಪಕ್ಷಗಳು ಇಲ್ಲ, ಅಲ್ಲಿ ಬೇರೆ ಬೇರೆ ಲೋಕಲ್ ಪಕ್ಷಗಳು, ಪ್ರಾದೇಶಿಕ ತಮಿಳುನಾಡು ಪಕ್ಷಗಳು ಬಂದು ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯಾಗಿ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಸೊ ಕೇರಳದಲ್ಲೂ ನಮ್ಮ ಪೆರಿಯಾರ್ ವಯಕಾಮ್ ಆಗಿರ್ಬೋದು, ನಾರಾಯಣ್ ಗುರು ಆಗಿರ್ಬೋದು, ನಮ್ಮ ಅಯ್ಯಂಕಲಿ ಆಗಿರ್ಬೋದು, ಮತ್ತೆ ಅವರ ರೀತಿಯಲ್ಲಿ ಒಂದು ಲೆಫ್ಟಿಸ್ಟ್ ಮೂವ್ಮೆಂಟ್ ಇದೆಲ್ಲ ಆಗಿ ಅಲ್ಲೂ ಕೂಡ ಸಕ್ಸಸ್ಫುಲ್ ಆಗ್ತಾ ಇದೆ. ದ ಸಕ್ಸಸ್ ಆಫ್ ಸಿನಿಮಾ ರಂಗ ಅಂದ್ರೆ ಎಷ್ಟು 100 ಕೋಟಿ ಒಂದೊಂದು ಸಿನಿಮಾ ಬರುತ್ತೆ ಅಲ್ಲ, ಸಕ್ಸಸ್ ರೇಷಿಯೋ, ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆದಷ್ಟು ಇಟ್ ಈಸ್ ಅ ಬೆಟರ್ ಸಿನಿಮಾ, ಇಟ್ ಈಸ್ ಅ ಬೆಟರ್ ಸಿನಿಮಾ ರಂಗ. ಸೊ ನಾವು ಇದನ್ನ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ಕರ್ನಾಟಕಕ್ಕೆ ಯಾಕೆ ದ್ರವಿಡಿಯನ್ ಮೂವ್ಮೆಂಟ್ ಗಟ್ಟಿಯಾಗಿಲ್ಲ? ಕರ್ನಾಟಕ ಮೂವಿ ಯಾಕೆ ಒಂದು ಸಮಾಜದ ಶಕ್ತಿ ಜಾಸ್ತಿ ಇಲ್ಲ? ಕರ್ನಾಟಕಕ್ಕೆ ಯಾಕೆ ಆ ಪೊಲಿಟಿಕಲ್ ಅವೇರ್ನೆಸ್ ಇಲ್ಲ? ನಾವ್ ಯಾವಾಗಲೂ ಯಾಕೆ ಹಿಂದಿ ನೋಡ್ಕೊಂಡು, ಹಿಂದಿಯನ್ಸ್ ಡೆಲ್ಲಿ ನೋಡ್ಕೊಂಡಿದೀವಿ? ವಿ ಹ್ಯಾವಂಟ್ ಹ್ಯಾಡ್ ದಟ್ ಸ್ಟ್ರಾಂಗ್ ರಾಡಿಕಲ್ ಟ್ರಾನ್ಸ್ಫಾರ್ಮೇಟಿವ್ ಮೂವ್ಮೆಂಟ್. ಸೊ ನಾವು ಟ್ರಾನ್ಸ್ಫಾರ್ಮೇಟಿವ್ ಮೂವ್ಮೆಂಟ್ ಮಾಡಿದಷ್ಟು, ಆ ಮೂವ್ಮೆಂಟ್ ಇಂದ ಬಂದಿರೋರು ಸಿನಿಮಾ ರಂಗಕ್ಕೆ ಸೇರಿದಷ್ಟು, ಸಿನಿಮಾ ರಂಗದಲ್ಲಿ ಅಂಕುಡಂಕಗಳು ಏನೇನಿದೆ ಬಿಹೈಂಡ್ ದ ಸ್ಕ್ರೀನ್ ಅದನ್ನು ಸ್ವಚ್ಛಗೊಳಿಸಿದಷ್ಟು ಉತ್ತಮ ಚಿತ್ರರಂಗ ಆಗತ್ತೆ, ಉತ್ತಮ ಸಿನಿಮಾಗಳು ಬರುತ್ತೆ. ಉತ್ತಮ ಸಿನಿಮಾಗಳು ಬಂದ್ರೆ ಕರ್ನಾಟಕದಲ್ಲಿ ನಾವು ಸಕ್ಸಸ್ ರೇಷಿಯೋನು ಜಾಸ್ತಿ ಆಗುತ್ತೆ, ಒಳ್ಳೆ ಕಂಟೆಂಟ್ ಬರುತ್ತೆ. ಆ ಕಂಟೆಂಟ್ ಬಂದಾಗ್ಲೂ ಕೂಡ ಕಮರ್ಷಿಯಲಿ ಸಕ್ಸಸ್ಫುಲ್ ಆಗೋ ರೀತಿಯಲ್ಲಿ ನಾವು ಕೂಡ ಮಾಡ್ಬೋದು. ಬಟ್ ದಿಸ್ ಇಸ್ ನಾಟ್ ಸಮಥಿಂಗ್ ನಾನು ಬಂದ್ಬಿಟ್ಟು ನನ್ನಿಂದ ಒಂದು ಸಿನಿಮಾ ರಂಗದಲ್ಲಿ ಒಂದು ಸಿನಿಮಾ ಕೊಟ್ಟಿದ ತಕ್ಷಣ ಸಿನಿಮಾ ರಂಗ ಪರಿವರ್ತನೆ ಆಗುತ್ತೆ ಅಲ್ಲ. ವಿ ಹ್ಯಾವ್ ಟು ಬ್ರಿಂಗ್ ಇನ್ ಸ್ಟ್ರಾಂಗ್ ಟ್ರಾನ್ಸ್ಫಾರ್ಮೇಟಿವ್ ಮೂವ್ಮೆಂಟ್ಸ್ ಅಕ್ರಾಸ್ ಸೊಸೈಟಿ, ಅಕ್ರಾಸ್ ದ ಸ್ಟೇಟ್. ಅವಾಗ ಆ ಒಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನ ಸೊಸೈಟಿನಲ್ಲಿ ಆದ್ರೆ ಅದು ಕೂಡ ಸಿನಿಮಾ ರಂಗದ ಮೇಲೆ ಎಫೆಕ್ಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಬರೋ ಸಾಧ್ಯತೆಗಳು. ಖಂಡಿತ ಐಡಿಯಾಲಜಿ ಚೇಂಜ್ ಆಗಬೇಕು. ಇವತ್ತು ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಪ್ಯಾನ್ ಇಂಡಿಯಾ ಆಗ್ಲಿ ಅಂತ ಹೊರಟಿದೀವಿ, ಬಟ್ ಪ್ಯಾನ್ ಇಂಡಿಯಾ ಆಗಿದ್ರೆ ಅದು ಆಕ್ಚುಲಿ ಆಗ್ಬೇಕು. ನಾವೇ ಫಸ್ಟ್ ಆಲ್ ಫಿಕ್ಸ್ ಆಗ್ಬಿಟ್ಟಿದೀವಿ, ಪ್ಯಾನ್ ಮಾಡ್ಬೇಕು, ಈ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್, ಒಂದು 5 ಲ್ಯಾಂಗ್ವೇಜ್ ಮಾಡ್ಬೇಕು ಅಂತ. ಬಟ್ ಬೇಸಿಕಲಿ ದಟ್ ಹ್ಯಾಸ್ ಟು ಬಿ ಪ್ಯಾನ್ ಆಕ್ಚುಲಿ. ಯೋಗಿತೋರೆ, ಪ್ಯಾನ್ ಇಂಡಿಯಾ ಮಾಡೋ ಉದ್ದೇಶ ಏನಂದ್ರೆ ಪ್ರಚಾರ ಸಿಗತ್ತೆ, ಒಳ್ಳೆ ದುಡ್ಡು ಸಿಗತ್ತೆ. ನಾನು ಹೇಳಿದ್ದೀನಿ ಸಿನಿಮಾ ರಂಗ ಇಸ್ ಅ ಕಮರ್ಷಿಯಲ್ ಇಂಡಸ್ಟ್ರಿ. ಸೊ ಅದರಲ್ಲಿ ನೀವು ಪ್ಯಾನ್ ಇಂಡಿಯಾ ಬೇರೆ ರಾಜ್ಯಗಳಿಗೆ ಹೋದಷ್ಟು ಕಮರ್ಷಿಯಲಿ ಇಟ್ ಸ್ಪ್ರೆಡ್ಸ್. ಅದು ಏನು ಕನ್ನಡಕ್ಕೆ ಒಳ್ಳೇದು ಅಂತ ನನಗೇನು ಅನ್ಸಲ್ಲ. ಅದು ಒಂದು ರೀತಿ ಕನ್ನಡ ಚಿತ್ರರಂಗದ ಈ ತರ ಬಿಗ್ ಬಜೆಟ್ ಸಿನಿಮಾ ಬರ್ತಾ ಇದೆ ಗೊತ್ತಾಗ್ಬೋದು. ಬಟ್ ಕನ್ನಡ ಚಿತ್ರರಂಗ ಸಕ್ಸಸ್ ಆಗಬೇಕು ಅಂದ್ರೆ ಸಕ್ಸಸ್ ಪರ್ಸೆಂಟೇಜ್. ನಾನು ಒಂದು ಉದಾಹರಣೆ ಕೊಡ್ತೀನಿ. 2024 ನಲ್ಲಿ
ಸಕ್ಸಸ್ ಪರ್ಸೆಂಟೇಜ್ ಎಷ್ಟಿತ್ತು ಗೊತ್ತಾ? 227 ಸಿನಿಮಾಗಳು ಬಂದಿದೆ ಯೋಗಿತ್ ಅವ್ರಿಗೆ. ಸಕ್ಸಸ್ ಪರ್ಸೆಂಟೇಜ್ ಇದ್ದಿದ್ದು 8 ಸಕ್ಸಸ್ಫುಲ್ ಸಿನಿಮಾ ಇಂಡಸ್ಟ್ರಿ ಲೆಕ್ಕಾಚಾರ ಮುಖಾಂತರ, ಅಂದ್ರೆ 3.5%. 2023 ನಲ್ಲಿ 2.5%. ನಾವು 2.5% ನಲ್ಲಿ ಮಾಡಿ 3.5% ಸಕ್ಸಸ್ ರೇಷಿಯೋ ಇದ್ರೆ ಅದು ಉತ್ತಮ ಸಿನಿಮಾ ರಂಗ ಅಲ್ಲ. ಮಲಯಾಳಂನಲ್ಲಿ ಎಷ್ಟೋ ಜಾಸ್ತಿ ಇದೆ, ತಮಿಳ್ನಲ್ಲಿದೆ, ತೆಲುಗುನಲ್ಲಿ ಎಷ್ಟೋ ಜಾಸ್ತಿ ಇದೆ. ನಾವೇನ್ ಮಾಡ್ಬೇಕು, ಯಾರೋ ಒಬ್ರು 106 ಕೋಟಿ ಸಿನಿಮಾ ಮಾಡಿ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆದಿದ ತಕ್ಷಣ ಸಿನಿಮಾ ರಂಗಕ್ಕೆ ಉತ್ತಮ ಆಗಲ್ಲ. ವಿ ಹ್ಯಾವ್ ಟು ಹ್ಯಾವ್ ಮೋರ್ ಸಕ್ಸಸ್ಫುಲ್ ಒಂದು ಸಿನಿಮಾ, ಮೀಡಿಯಂ ಬಜೆಟ್, ಸ್ಮಾಲ್ ಬಜೆಟ್ ಸಿನಿಮಾ ಹಾಕಿದ ದುಡ್ಡು ಚೆನ್ನಾಗಾಗ್ತದೆ. ಹಾಗಾದ್ರೆ ನಾವು ಚೇತನ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ಶಾರ್ಟ್ಲಿ ನಾವೇನಾದ್ರು ನೋಡ್ಬೋದಾ? ನಾವೊಂದು ಪ್ಲಾನ್ ಇದೆ, ಒಂದು 2 ಸಿನಿಮಾದು ಇವಾಗ ರೆಡಿ ಆಗ್ತಾ ಇದೆ. ಒಂದು ಕೂಡ ನಮಗೆ ನೆಕ್ಸ್ಟ್ ಬರೋ ತಿಂಗಳುಗಳಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಪ್ಲಾನ್ ಇದೆ. ಬಟ್ ಸಿನಿಮಾ ಎಷ್ಟೇ ಬಂದ್ರು ಅಥವಾ ಬರ್ದೇ ಇದ್ರು ನಮ್ಮ ಚಳುವಳಿ, ನಮ್ಮ ಸೇವೆ, ನಮ್ಮ ಹೋರಾಟದ ಕೆಲಸಗಳು, ನಿಮ್ಮ ಐಡಿಯಾಲಜಿ ಅದು ಬೇರೆನೇ ಇರುತ್ತೆ, ಸಿನಿಮಾ ಒಂದು ಪಾರ್ಟ್ ಆಗಿ. ಕರೆಕ್ಟ್. ನನ್ನ ಐಡಿಯಾಲಜಿನ ಸಿನಿಮಾದ ಮುಖಾಂತರ ನಾನು ಹೇಳಕ್ ಹೋಗ್ತಾ ಇಲ್ಲ. ಸೊ ಚೇತನ್ ಸರ್, ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ರಾಜಕೀಯ ಪಕ್ಷ, ರಾಷ್ಟ್ರೀಯ ಪಕ್ಷ ಇರ್ಬೋದು, ಸ್ಥಳೀಯ ಪಕ್ಷ ಇರ್ಬೋದು, ಒಂದು ಅಪ್ರೋಚ್ ಮಾಡಿದ್ರೆ ಯಾರ ಜೊತೆ ವಿಲೀನ ಆಗ್ತಾರೆ, ಅಥವಾ ಅವ್ರದ್ದು ಐಡಿಯಾಲಜಿಲಿ ಏನೋ ಒಂದು ಹೊಸದಾಗಿ ಬರ್ತಾರ? ಯೋಗಿತ್ ಅವರೇ, ಸಮಾಜ ಕಟ್ಟಕ್ಕೆ ಯಾವುದೇ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಬಂದ್ರೆ ನಾನು ಅದಕ್ಕೆ ಕಾರ್ಯಕರ್ತನಾಗಿ ಸೇರಕ್ಕೆ ನಾನು ತಯಾರಿದ್ದೀನಿ. ಸಮಾಜ ಬಿಟ್ಟು ಅಸಮಾನತೆಯಲ್ಲಿ ಮುಂದುವರಿಸೋ ಯಾವುದೇ ಪೊಲಿಟಿಕಲ್ ಮೂವ್ಮೆಂಟ್ ಆಗಿರ್ಲಿ, ಅದನ್ನ ನಮ್ಮ ಸೈದ್ಧಾಂತಿಕ ವಿರೋಧ ಅಂತ ನಾವು ನೋಡ್ತೀವಿ. ಸೊ ನಮಗೆ ಸಮಾಜ ಇವಾಗ 2900 ಪಕ್ಷಗಳು ದೇಶದ ರಿಜಿಸ್ಟರ್ ಆಗಿದೆ ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ. ಇವ್ರು ಯಾರು ಕೂಡ ನಮ್ಮ ಕಣ್ಣಲ್ಲಿ ಸಮಾಜ, ಸಮಾನತೆಯ ಸಮಾಜ, ಭೇದ ಭಾವನೆ ಇಲ್ದಿರೋ ಸಮಾಜ ಕಟ್ಟಬೇಕು ಅಂತ ನನಗೆ ಯಾರು ಕಾಣಿಸ್ತಾ ಇಲ್ಲ. ನಾವು ಅದನ್ನ ಹೆಂಗೆ ಜಾಗೃತಿ ಮೂಡಿಸಿ ಕರ್ನಾಟಕಕ್ಕೆ ಹಿಂಗ್ ತರಬಹುದು ಅಂತ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋದು ನಮ್ಮ ಉದ್ದೇಶ. ಸೊ ಹಾಗಾದ್ರೆ ಈಗಿರುವಂತ ಸ್ಥಳೀಯ ಪಕ್ಷ ಅಥವಾ ರಾಷ್ಟ್ರೀಯ ಪಕ್ಷ, ಆ ಎರಡರಲ್ಲೂ ಆ ಸಮರ್ಥನೆ ಇಲ್ಲ ಅನ್ಕೊಂತೀರಾ ನೀವು? ಇವಾಗಿರೋ ಕರ್ನಾಟಕ ಪಕ್ಷಗಳಾಗಿರ್ಬೋದು, ಸ್ಥಳೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಯಾವುದೇ ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ಸಮಾಜ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯ ಸಿದ್ಧಾಂತ ನನಗೆ ಖಂಡಿತ ಕಾಣಿಸ್ತಾ ಇದೆ. ಇವಾಗಿರೋರು ಒಂದೊಂದು ಪಕ್ಷಗಳನ್ನ ನಾವು ಅದನ್ನ ಬ್ರೇಕ್ ಡೌನ್ ಮಾಡಿ ನೋಡಿದ್ರೆ, ಒಂದೊಂದು ಪಕ್ಷಗಳು ಇವಾಗ ನಾವೇಂಗ್ ನೋಡ್ತೀವಿ ಅಂದ್ರೆ ಸಿಂಪಲ್ ಆಗಿ ಲೆಫ್ಟ್, ರೈಟ್, ಸೆಂಟರ್ ವಿಂಗ್ ಅಂತ ನೋಡ್ತೀವಿ. ಸೆಂಟರ್ ವಿಂಗ್ ಪಕ್ಷಗಳು ಯಾರ್ಯಾರು? ಕಾಂಗ್ರೆಸ್, JDS, JDU, AP, TMC, RJD, NCP, SP, ಇವರೆಲ್ಲ ಪವರ್ಗೋಸ್ಕರ ನಿಂತಿರೋ ಪಕ್ಷಗಳು, ಅಧಿಕಾರಕ್ಕೋಸ್ಕರ ಒಂದು ಯಥಾಸ್ಥಿತಿ ವ್ಯವಸ್ಥೆನ ಎತ್ತಿ ಹಿಡಿಯೋದು. 3 ಸೈದ್ಧಾಂತಿಕ ನೆಲೆಗಟ್ಟು ಬೆಳೆದಿದ್ದಾವೆ ಈ ಒಂದು 100 ವರ್ಷಗಳಲ್ಲಿ. ಒಂದು ರೈಟ್ ವಿಂಗು, ಒಂದು ಲೆಫ್ಟ್ ವಿಂಗು, ಮತ್ತೆ ನಮ್ಮ ಟ್ರೂತ್ ವಿಂಗ್. ರೈಟ್ ವಿಂಗ್ ಅಂದ್ರೆ ಯಾರು? ಅವರು 1925ನಲ್ಲಿ ನಾಗ್ಪುರದಲ್ಲಿ ಅಲ್ಲಿ ಒಂದು ಶುರು ಮಾಡ್ಕೊಂಡು RSS ಶುರು ಮಾಡ್ಕೊಂಡು ಹಿಂದುತ್ವ, RSS, ಸಂಘ ಪರಿವಾರ, ಅವ್ರನ್ನ ರೈಟ್ ವಿಂಗು, ಬಲಪಂಥಿ. ಅದೇ 1925ನಲ್ಲಿ ಕಾನ್ಪುರ್ನಲ್ಲಿ, UP ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಶುರು ಮಾಡಿ, CPI ಶುರು ಮಾಡಿ, ಅವರ ಲೆಫ್ಟ್ ವಿಂಗು, ಅವ್ರ ಆರ್ಥಿಕ ಅಸಮಾನತೆ ವಿರುದ್ಧ. ಅವರಿಬ್ರು ಬಿಟ್ಟು ಒಂದು ಐಡಿಯಾಲಜಿಕಲ್ ಮೂವ್ಮೆಂಟ್ ಗಟ್ಟಿಯಾಗಿ ಕಟ್ಟಿದ್ದಾರೆ 100 ವರ್ಷಗಳಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರು, ಅದನ್ನು ಮುಂದುವರ್ಸೋ ಕಾಂಚೀರಾಮರು, ಅದು ನಮ್ಮ ಟ್ರೂತ್ ವಿಂಗ್, ಸಮಾಜ. ಸೊ ನಾವು ಕೂಡ ಐಡಿಯಾಲಜಿಕಲ್ ಆಗಿದ್ವಿ, ನಾವು 100 ವರ್ಷದಿಂದ ಬಹಳ ಗಟ್ಟಿಯಾಗಿ ಕಟ್ತಾ ಇದೀವಿ. ಆ ಒಂದು ಸಮಾಜದ ವಿಚಾರಗಳನ್ನ ನಾವು ಕರ್ನಾಟಕಕ್ಕೆ ತರಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಎಲ್ಲೋ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗ್ತೀರಾ. ಇವತ್ತು ಯಾರೇ ನೀವು ಒಬ್ರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬಹುದು, ಅಥವಾ ಏನೋ ನಿಮಗೆ ಯಾವ್ದೇ ನೀವು ಜಾತಿಗೆ ಸೇರಿರ್ಬೋದು, ನೀವು ಹತ್ತೀರಾ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಕೊಟ್ಟಂತ ಸಂವಿಧಾನ, ಅವ್ರು ಕೊಟ್ಟಂತ ಒಂದು ಇದ್ರಲ್ಲಿ ನಾವು ಧೈರ್ಯದಿಂದ ಮಾತಾಡ್ತೀವಿ, 4 ಜನ ಎದೆ ತಟ್ಕೊಂಡು ಮಾತಾಡ್ತೀವಿ. ಬಟ್ ಇವತ್ತು ಅಂಬೇಡ್ಕರ್ ಅವ್ರನ್ನ ಕೇವಲ ಒಂದು ವರ್ಗದವ್ರನ್ನ ಮಾತ್ರ ಸೀಮಿತವಾಗಿಟ್ಟ ಅವ್ರನ್ನ ಯಾಕೆ ನಾವು ವೈಡ್ ಆಗಿ ನಾವು ಪ್ರಚೋದನೆ ಮಾಡಕ್ ಆಗ್ತಾ ಇಲ್ಲ? ಬಹುಶಃ ನಾವು ಬಾಬಾ ಸಾಹೇಬ್ ಸಾಕಷ್ಟು ಆಳವಾಗಿ ಓದಿಲ್ಲ. ಒಂದ್ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಐಡೆಂಟಿಟಿ ಪಾಲಿಟಿಕ್ಸ್ ಬಹಳ ಸುಲಭವಾಗಿ ನಡೆಯುತ್ತೆ. ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಮುದಾಯದಲ್ಲಿ ಹುಟ್ಟಿದರೆ ಅವರು ನಮ್ಮ ಸಮುದಾಯಕ್ಕೆ ಸೀಮಿತ ಅನ್ನೋ ರೀತಿನ ಅವ್ರ ಸಮುದಾಯಕ್ಕೆ ಸೀಮಿತ ಅಂತ ಮಾಡೋ ಒಂದು ರೀತಿಯ ವ್ಯವಸ್ಥೆ ಇದೆ. ಅದೇ ರೀತಿ ಕುವೆಂಪು ಅವರು ಒಂದು ಸಮುದಾಯಕ್ಕೆ ಹುಟ್ಟಿದ್ದಾರೆ, ಅಥವಾ ಬಸವಣ್ಣವ್ರು ಒಂದು ಸಮುದಾಯನ ಶುರು ಮಾಡಿ ಒಂದು ಧರ್ಮ ಶುರು ಮಾಡಿದ್ದಾರೆ. ಇದು ಇಸ್ ದ ವೇ ಸೊಸೈಟಿ ಬ್ರೆಮಿನಿಸಮ್ ವರ್ಕ್ಸ್. ಈ ಒಂದು ಯಥಾಸ್ಥಿತಿ ವ್ಯವಸ್ಥೆ ನಾವಿದನ್ನ ಬಿಟ್ಟು ಯೋಚನೆ ಮಾಡಬೇಕು ಅಂದ್ರೆ, ಅದನ್ನ ಪರಿವರ್ತನೆ ಯೋಚನೆ ಮಾಡಬೇಕು ಅಂದ್ರೆ ಅವರ ಸಿದ್ಧಾಂತನ ಅರ್ಥ ಮಾಡಿಸ್ಕೋಬೇಕು. ಅವರ ಅಸ್ಮಿತೆ ಅಲ್ಲ, ಅವರ ಐಡೆಂಟಿಟಿ ಅಲ್ಲ, ಅವರ ಐಡಿಯಾಲಜಿ. ಐಡೆಂಟಿಟಿ ಅಂದಾಗ ಯಾರು ಕೂಡ ನಮಗೆ ಐಡೆಂಟಿಟಿನ ನಾವೇನು ಆಯ್ಕೆ ಮಾಡಲ್ಲ. ಐಡೆಂಟಿಟಿ ಇವಾಗ ನಮಗೆ ಫಾರ್ ಎಕ್ಸಾಂಪಲ್ ಕುವೆಂಪು ಅವರು ನಮಗೆ ಶತಮಾನದ ಕವಿ, ನಮಗೆ 20ನೇ ಶತಮಾನದ ಸಾಂಸ್ಕೃತಿಕ ಪರಿವರ್ತನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ವಿ ಆಲ್ ಹ್ಯಾವ್ ಆಲ್ ರೆಸ್ಪೆಕ್ಟ್ಸ್ ಫಾರ್ ಇಟ್. ಆದ್ರೆ ಕುವೆಂಪು ಅವರ ಹುಟ್ಟಿರೋ ಸಮುದಾಯಕ್ಕೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನ ಹುಟ್ಕೊಂಡ್ ಬಂದಿದ್ದಾರೆ. ಯಾಕೆ ಅವರೆಲ್ಲ ಕುವೆಂಪು ಆಗಲ್ಲ? ಯಾಕೆ ಬಸವಣ್ಣ ಕಟ್ಟಿರೋ ಧರ್ಮದಲ್ಲಿ ಎಲ್ಲರೂ ಕೂಡ ಅದೇ ಆಗಲ್ಲ? ಬಿಕಾಸ್ ಯು ಲಿಮಿಟ್ ದೆಮ್ ಟು ದ ಐಡೆಂಟಿಟಿ ಆಫ್ ದರ್ ಬರ್ತ್. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದೆಮ್ ಫಾರ್ ದ ಐಡಿಯಾಲಜಿ ಆಫ್ ದರ್ ವಿಷನ್.
ಹೌದು. ಸೊ ಇವಾಗ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇವಾಗ ಬಾಬಾ ಸಾಹೇಬ್ರ ವಿಚಾರ ಅಂದಾಗ ರೈತರ ವಿಚಾರ ಎಷ್ಟು ಹೋರಾಟ ಮಾಡಿದ್ರು ಗೊತ್ತಾ? ಕೋಟಿ ಲ್ಯಾಂಡ್ ಟೆನ್ಯೂರ್ ಅಂತ ಬರುತ್ತೆ 40ನೇ ದಶಕದಲ್ಲಿ. ಶೂದ್ರ ಮತ್ತೆ ದಲಿತರ ಐಕ್ಯತೆ ಮಾಡಬೇಕು ಅಂತ ಬಹಳ ಗಟ್ಟಿಯಾಗಿ ರೈತರು ಹೋರಾಟ ಮಾಡ್ತಾರೆ, ಕಾರ್ಮಿಕ ಹೋರಾಟ ಮಾಡ್ತಾರೆ, ಅನೇಕ ಹೋರಾಟ ಮಾಡ್ತಾರೆ. ಅವನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಸಮಾಜಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಹೇಗಿದೆ ಅಂತ ನೋಡ್ಬೇಕು ಹೊರತು ಅವರು ಬೈ ಚಾನ್ಸ್ ಆಗಿರೋ ಅಸ್ಮಿತೆಗೆ ಅಷ್ಟೊಂದು ದುಡ್ಡು ಕೊಡೋದಲ್ಲ, ಬೈ ಚಾಯ್ಸ್ ಆಗಿರೋ ಐಡಿಯಾಲಜಿಗೆ ಬೆಲೆ ಕೊಟ್ಟು ನಾವು ಸಮಾಜದಲ್ಲಿ ಪರಿವರ್ತನೆ ತರೋದು ಮೂಲ ಉದ್ದೇಶ. ಸರ್, ಎಲ್ಲೋ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ರೈಟ್ಸ್ ಗಳು ಇವತ್ತು ಮಿಸ್ಯೂಸ್ ಆಗ್ತಿರುವಂತ ನಿಟ್ಟಿನಲ್ಲಿ ಇವತ್ತು ನಾವು ಸಾಕ್ತಾ ಇದೀವಿ. ಅದ್ರಲ್ಲಿ ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ನಾನ್ ನೋಡದೇ ಇರುವಂತದ್ದು ಅಟ್ರಾಸಿಟಿಗಳು. ಸೊ ಅಟ್ರಾಸಿಟಿ ಕೇಸ್ಗಳು ಇವತ್ತು ಬೇರೆ ತಾರತಮ್ಯಕ್ಕೆ ಇವತ್ತು ಹೋಗ್ತಾ ಇದಾವೆ. ಎಲ್ಲೋ ಒಂದ್ ಕಡೆ ಅದು 90 ಜನಕ್ಕೆ ಯೂಸ್ ಗಳಾಗ್ತದೆ, ಎಲ್ಲೋ 10 ಜನ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದ್ರೆ ಬೇರೆಗೂ ತೊಂದರೆಗಳು ಎಫೆಕ್ಟ್ ಆಗ್ತದೆ. ನಾನು ಯಾವ್ದೋ ಒಂದ್ರಲ್ಲಿ ನೋಡ್ತಾ ಇದ್ದೆ, ಒಂದು ಸ್ವಾಮೀಜಿ ಎಲ್ಲೋ ಭಾಷಣದಲ್ಲಿ ಉದ್ವೇಗ ಏನೋ ಒಂದು ಮಾತಾಡ್ತಾರೆ ಅಂಡ್ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಂಡ್ ಅವ್ರು ಜೈಲ ಅನ್ಭವಿಸಿ ವಾಪಸ್ ಬರ್ತಾರೆ. ಅವ್ರು ಹೇಳಿದ್ ಒಂದೇ ಮಾತು, ಇದನ್ನ ಇಷ್ಟೊಂದು ಪ್ರಚೋದನೆ ಕೊಡೋ ಅಂತ ಇರಲಿಲ್ಲ, ನಾನೇನಾರು ತಿತ್ಕೊಳಲ್ಲ, ನಾನು ಹಿಂಗೆ ರಿಪೀಟ್ ಮಾಡ್ತೀನಿ ಅಂದ್ರೆ ಆ ಕೇಸ್ ಹಾಕೋಯ್ತು. ಬಟ್ ಕೆಲವ್ರು ತಿತ್ಕೊಂತಾರೆ, ಅವಕಾಶ ಇದೆ, ಇಲ್ಲೊಂದ್ಸತಿ ಮಿಸ್ ಆಗುತ್ತೆ, ಏನೋ ಒಂದಾಗುತ್ತೆ. ಬಟ್ ಆ ಒಂದು ಅಟ್ರಾಸಿಟಿ ಅನ್ನೋ ಒಂದಿದು ಮಿಸ್ಯೂಸ್ ಆಗಲ್ಲ. ಒಂದ್ ಹೇಳ್ತೀನಿ ಯೋಗಿತ್ತವ್ರೆ, ಯಾವುದೇ ಕಾನೂನು ಇದ್ರು ಕೂಡ ಆ ಕಾನೂನು ಮಾಡಿದ ಉದ್ದೇಶ ಒಳ್ಳೇದಿದ್ರು ಕೂಡ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಿಗಳು ಅದನ್ನ ಮಿಸ್ಯೂಸ್ ಮಾಡೋ ಸಾಧ್ಯತೆಗಳಿದೆ. ನಾವು ಅದನ್ನ ಆಗದೆ ನೋಡ್ಕೋಬೇಕು. ಹಾಗಿದ್ದಾಗ ಆ ಕಾನೂನೇ ತಪ್ಪು ಅಂತ ನೋಡಕ್ಕಾಗಲ್ಲ, ಬಟ್ ಆ ಕಾನೂನುಗಳು ಮಿಸ್ಯೂಸ್ ಆಗತ್ತೆ. ಇವಾಗ ಜೆಂಡರ್ ಇಶ್ಯೂ ವಿಚಾರಗಳ ಕಾನೂನು ಬಹಳ ಅಗತ್ಯ ಇರೋ ಕಾನೂನುಗಳು, ಅದು ಕೂಡ ಮಿಸ್ಯೂಸ್ ಆಗೋ ಸಾಧ್ಯತೆಗಳಿರುತ್ತೆ. ಕ್ಯಾಸ್ಟ್ ವಿಚಾರದ ಕಾನೂನು ಮಿಸ್ಯೂಸ್ ಆಗೋ ಸಾಧ್ಯತೆಗಳಿರುತ್ತೆ. ನಾವು ಜಾಸ್ತಿ ಜಾಗೃತಿ ಮಾಡಿದಷ್ಟು. ಮತ್ತೆ ಒಂದ್ ಹೇಳ್ತೀನಿ ಯೋಗಿತ್ತವ್ರೆ, ಮಿಸ್ಯೂಸ್ ಆಗೋದನ್ನ ನಮ್ ಕಣ್ಣಿಗೆ ಬೀಳತ್ತೆ, ಆದ್ರೆ ನಿಜವಾಗ್ಲೂ ಅನ್ಯಾಯ ನಡೀತಾ ಇದ್ರು ಅದನ್ನ ಕೂಡ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡದೇ ಇರೋದು ಅದಕ್ಕಿಂತ 10 ಪಟ್ಟಿ 100 ಪಟ್ಟಿ ಜಾಸ್ತಿ ಇರತ್ತೆ. ಅದನ್ನ ನಾವು ಗುರುತಿಸಲ್ಲ. ಸೊ ಮಿಸ್ಯೂಸ್ ಆಗೋ ಸಾಧ್ಯತೆಗಳು ಇರುತ್ತೆ, ಅದು ಆಗದಿರ ನೋಡ್ಕೋಬೇಕು. ಬಟ್ ಅಟ್ ದ ಸೇಮ್ ಟೈಮ್ ನಮ್ಗೆ ನಿಜವಾಗ್ಲೂ ಒಂದು ಕಟ್ಟಬೇಕು, ಸಮಾಜ ಕಟ್ಟಬೇಕು ಅಂದ್ರೆ ಎಲ್ಲಾರು ಜೊತೆಗೆ ಸೇರಿ, ಎಲ್ಲಾ ಸಮುದಾಯಗಳು, ಎಲ್ಲಾ ಜನಾಂಗದವರು, ಎಲ್ಲಾ ಧರ್ಮದವರು ಜೊತೆಗೆ ಸೇರಿ ನಾವ್ ಈ ಅಸಮಾನತೆಯ ವ್ಯವಸ್ಥೆ ವಿರುದ್ಧ ನಿಂತ್ಕೋಬೇಕು. ಯಾಕಂದ್ರೆ ಯೋಗಿತ್ತವ್ರೆ, ನಮ್ ಶತ್ರು ಇರೋದು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಇರೋದು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಆ ವ್ಯವಸ್ಥೆನ ಹೋಗಲಾಡಿಸ್ಬೇಕು ಅಂದ್ರೆ ಒಬ್ಬರ ವ್ಯಕ್ತಿಯಿಂದ ಬರಲ್ಲ, ನಾವೆಲ್ಲ ಜೊತೆಗೆ ಸೇರಿ ಅದನ್ನ ಮುಂದುವರ್ಸಿದ್ರೆ 7 ಕೋಟಿ ಕನ್ನಡಿಗರಿಗೆ, ಕರ್ನಾಟಕದವರಿಗೆ ಒಂದು ಪರ್ಯಾಯ ಶಕ್ತಿ ಆದ್ರೆ ಒಂದು ಉತ್ತಮ ಸಮಾಜ ಆಗುತ್ತೆ. ಮುಂದಿನ ತಲೆಮಾರುಗಳು ನಮ್ಗಾಗಿರೋ ಅನ್ಯಾಯಗಳು ಆಗದೆ ನಾವು ನೋಡ್ಕೋಬಹುದು. ಮುಂದಿನ ದಿನಗಳಲ್ಲಿ ಚೇತನ್ ಅವರು ನಾವು ಸಿಎಂ ಆಗಿ ನೋಡ್ಬೋದು. ನಾನಂತೂ ಯಾವುದೇ ಕಾರಣಕ್ಕೂ ಪೊಲಿಟಿಕಲ್ ಪವರ್ ಬಯಸೋನಲ್ಲ. ನಾನು ಒಂದ್ MLA ಆಗೋನಲ್ಲ, ಒಂದ್ ಮಿನಿಸ್ಟರ್ ಆಗೋನ, ಒಂದ್ ಎಲೆಕ್ಷನ್ ನಿಂತ್ಕೊಳ್ಳೋನಲ್ಲ, MP ಆಗೋನಲ್ಲ. ಬಟ್ ನಮಗೆ ಕರ್ನಾಟಕಕ್ಕೆ ಒಂದು ದಲಿತ್ ಮುಖ್ಯಮಂತ್ರಿ ಅಂದ್ರೆ ಒಂದು ದಲಿತ್ ಸಮಾನತಾವಾದಿ ಮುಖ್ಯಮಂತ್ರಿ ಬೇಕು, ಒಂದು ಮಹಿಳಾ ಸಮಾನತಾವಾದಿ ಮುಖ್ಯಮಂತ್ರಿ ಬೇಕು, ಒಂದು ಮುಸಲ್ಮಾನು, ಒಂದು ಬ್ರಾಹ್ಮಣ, ಒಂದು ನಾಸ್ತಿಕ, ಯಾವುದೇ ಒಂದು ಅಸ್ಮಿತೆಯವರಾಗಿರ್ಲಿ, ಒಂದು ಸಮಾನತವಾದ ಸಿದ್ಧಾಂತದ ಚೇತನ್ ಅವರು ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಕಿಂಗ್ ಅನ್ನೋದಕ್ಕಿಂತ ಕಿಂಗ್ ಮೇಕರ್ ಹಾಕಿ ಹೊರಹೊಮ್ಮಕ್ ನೀವು ಪ್ರಯತ್ನ ಪಡ್ತಾ ಇದ್ರಿ. ಹಾಗಾದ್ರೆ ನಮ್ದು ಪ್ರಜಾಪ್ರಭುತ್ವ ಯೋಗಿತ್ತವ್ರೆ, ನಮ್ ಕಿಂಗ್ಸು ಬೇಡ, ಕಿಂಗ್ ಮೇಕರ್ಗಳು ಬೇಡ. ನಾವು ಪ್ರಜಾಪ್ರಭುತ್ವದಲ್ಲಿ, ಡೆಮಾಕ್ರಸಿನಲ್ಲಿ ಉತ್ತಮ ಅಧಿಕಾರಿಗಳು, ಉತ್ತಮ ಆಡಳಿತ ಮಾಡೋರು, ಉತ್ತಮ ಪ್ರತಿನಿಧಿಗಳನ್ನ ನಾವು ಗುರುತಿಸೋ ಒಂದು ರೀತಿ ಜಾಗೃತಿ ಮುಖಾಂತರ ನಾವು ಒಂದು ಮೂವ್ಮೆಂಟ್ ಕಟ್ಟೋದು ನಮ್ಮ ಉದ್ದೇಶ ಇದೆ. ಸೊ ನಮ್ಗೆ ಕಿಂಗ್ಸು ಕಿಂಗ್ ಮೇಕರ್ ಅಲ್ಲ, ನಾವು ಒಂದು ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೋಗಿತ್ತವ್ರೆ, ಥ್ಯಾಂಕ್ ಯು ಸೋ ಮಚ್. ಸಂತೋಷ ಆಯ್ತು. ಥ್ಯಾಂಕ್ ಯು.